ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಂಡೇ ದಿವಸ ಪ್ರೋಗ್ರಾಮ್ಗೆ ಎಲ್ಲರಿಗೂ ಮತ್ತೆ ವೆಲ್ಕಮ್. ಸೊ ನೋಡ್ತಾ 20 ದಿನ ಕಳೆದೋಯ್ತು. 20 ಲೀಡರ್ಸ್ ಬಂದು ಅವರ ಒಂದು ಜರ್ನಿಲಾಗಿರುವಂತ ಕೆಲವು ಭಾಗನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಒಂದು ನಿಮಿಷ. ಓಕೆ, ಸೊ ಇನ್ನು ಉಳಿದಿರೋದು ಈ ಮಂತ್ ಅಲ್ಲಿ ಓನ್ಲಿ 8 ಡೇಸ್. ಎಷ್ಟು ಬೇಗ 20 ದಿನ ಕಳೆದೋಯ್ತು ಗೊತ್ತಾಗ್ಲಿಲ್ಲ. ಸೊ ಬೇಕಾದಷ್ಟು ಇನ್ಫಾರ್ಮೇಶನ್, ಬೇಕಾದಷ್ಟು ಸ್ಟ್ರಗಲ್ಸ್ ಹೇಗಿತ್ತು ಅವಾಗ ಎಲ್ಲಾನು ಕೂಡ ಬೇಕಾದಷ್ಟು ಜನ ಶೇರ್ ಮಾಡ್ತಾ ಇದ್ರು. ಬರೀ ಸ್ಟ್ರಗಲ್ ಮಾತ್ರ ಅಲ್ಲ, ಸ್ಟ್ರಗಲ್ ಆದ್ಮೇಲೆ ಅಟ್ಲೀಸ್ಟ್ ಅವ್ರು ಅನ್ಕೊಂಡಿದ್ದು ಕೂಡ ಸಿಕ್ಕಿದೆ. ಸಿಕ್ಕಿದಕ್ಕಿಂತ ಅನ್ಕೊಳ್ಳದೆ ಇದ್ದಿದ್ದು ಕೂಡ ಸಿಕ್ಕಿದೆ. ಸೊ ಅದನ್ನೇ ಕನೆಕ್ಟ್ ಮಾಡ್ತಾ ಇರೋದು ನಾವೊಂದು ಈ ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ. ಸೊ ಎಲ್ಲಾರು ಕೂಡ ಬಿಸ್ನೆಸ್ ಅಂತ ತಗೊಂಡಾಗ ಫಸ್ಟ್ ಬರೋದೇ ದುಡ್ಡು ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಅನ್ಕೊಂಡಿರುವಷ್ಟು ಇನ್ಕಮ್ ಇಲ್ಲಾರು ತಗೊಳ್ಳೋಣ ಅಂತೇಳಿ. ಸೊ ಎಲ್ಲಾರು ಅನ್ಕೋತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಮೋದಿ ಕೇರ್ ಅಲ್ಲಿ ಈ ಒಂದು ಫ್ಯಾಮಿಲಿ ಅಂತ ಕನೆಕ್ಟ್ ಮಾಡ್ಕೊಂಡ ಆದ್ಮೇಲೆ ಈ ಫ್ಯಾಮಿಲಿ ಹೇಗೆ ಅವ್ರನ್ನ ನೋಡ್ಕೊಳ್ತಾರೆ, ಹೇಗೆ ಅವರಿಗೆ ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನು ಕೂಡ ಕೊಡಿಸ್ತಾರೆ ಅಂತ ಹೇಳಲ್ಲ, ಅಟ್ಲೀಸ್ಟ್ ಹೇಗೋ ಒಂದ್ ಕಡೆ ಕನೆಕ್ಟ್ ಆಗುತ್ತೆ. ಸೊ ಅದನ್ನ ತಗೋತಾ ಇದ್ದಾರೆ. ಸೊ ಇಲ್ಲಿ ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಈ ಒಂದು ಸೆಕ್ಷನ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಕ್ಯಾಮ್ರಾ ನಾನಂತೂ ಆನ್ ಮಾಡಿ ನೋಡ್ತಾ ಇಲ್ಲ, ಯಾರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ. ಕ್ಯಾಮ್ರಾ ಆಫ್ ಮಾಡ್ಕೊಂಡ್ರೇನೆ ಆಕ್ಚುಲಿ ಒಳ್ಳೇದು, ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ. ಆದ್ರೆ ಎಲ್ಲಾರು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ ಕೈಯಲ್ಲಿ ಒಂದು ಬಿಲ್ಲು ಬಾಣ ಇದೆ. ಚಿಕ್ಕ ಮಕ್ಳಿದ್ದಾಗ ನೀವು ಬಿಲ್ಲು ಬಾಣ ಆಡ್ತಾ ಇದ್ರೆ ನಿಮ್ ಕೈಯಲ್ಲೂ ಒಂದು ಬಿಲ್ಲು ಬಾಣ ಇದೆ, ಬಿಲ್ಲಿದೆ, ಬಾಣ ಇದೆ. ಸೊ ಬಾಣನ ಅಟ್ಲೀಸ್ಟ್ ಇವಾಗ ಎಳ್ದು ಹೊಡಿಬೇಕು, ಕರೆಕ್ಟ್? ಬಾಣನ ನಾವು ಹೊಡಿಯೋ ರೀತಿನೇ ಅದು. ಸೊ ಬಿಲ್ಲು ಚೆನ್ನಾಗಿದೆ, ಬಾಣನು ಕೂಡ ತುಂಬಾ ಚೆನ್ನಾಗಿದೆ ಗುರಿಗೆ. ಸೊ ಗುರಿ ನಿಮ್ ಪ್ರಕಾರ ಏನಾದ್ರು ಇಟ್ಕೊಳ್ಳಿ. ಸೊ ಗುರಿ ದೂರ ಇದ್ದಾಗ ಜಾಸ್ತಿ ಇಳಿಬೇಕಾಗತ್ತೆ, ಜಾಸ್ತಿನೂ ಇಳಿಯಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ದಾರ ಕಟ್ಟಾಗೋಗುತ್ತೆ. ಅಕಸ್ಮಾತ್ ಈವನ್ ಬಿಲ್ ಇಟ್ಕೊಂಡಿರೋದು ಕೂಡ ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಮುರಿದೋಗುತ್ತೆ. ಸೊ ಇಲ್ಲಿ ಬಿಲ್ಲು ಆಮೇಲೆ ಬಾಣ ಬೇಸಿಕಲಿ ನೀವೇ. ಸೊ ಇವಾಗ ನಿಮ್ಮನ್ನ ಲಾಂಚ್ ಮಾಡಬೇಕು. ಸೊ ಇಲ್ಲಿ ಒಂದು ಆಪರ್ಚುನಿಟಿ ಇದೆ, ಒಂದು ಎಫರ್ಟ್ ಇದೆ. ಸೊ ಆಪರ್ಚುನಿಟಿ, ಎಫರ್ಟ್ ಅದೇ ನಿಮ್ಮ ಒಂದು ಬಿಲ್ಲು ಏನಿದೆ, ಅದೇ ನಿಮ್ಮ ಒಂದು ಆಪರ್ಚುನಿಟಿ. ಅದಕ್ಕೆ ಕಟ್ಟಿರುವಂತ ದಾರನೇ ಬೇಸಿಕಲಿ ಎಫರ್ಟ್. ಇದನ್ನ ಫುಲ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಎಫರ್ಟ್ ಎಷ್ಟು ಆಗುತ್ತೋ ಫಸ್ಟ್ ಹಿಂದೆ ಎಳಿಬೇಕು, ಕರೆಕ್ಟ್? ಸೊ ಹಿಂದೆ ಎಳೆದು ಆಮೇಲೆ ಲಾಂಚ್ ಮಾಡಿದಾಗ ನಿಮ್ಮ ಪ್ರಕಾರ ನೀವು ಎಷ್ಟು ಸ್ಟ್ರೆಚ್ ಮಾಡಿ ಬಿಟ್ಟಿದ್ದೀರಾ ಅದೇ ಪ್ರಕಾರ ಗುರಿ ತಲುಪುತ್ತೆ. ಸೊ ಇದು ನನಗೆ ಆಕ್ಚುಲಿ ಸಡನ್ ಆಗಿ ಉಳಿದಿದ್ದಲ್ಲ. ಆಕ್ಚುಲಿ ನನಗೆ ಇದನ್ನ 2015 ಅಲ್ಲಿ ನನ್ನ ಆಪರೇಷನ್ ಮ್ಯಾನೇಜರ್ ಸೆಲ್ವಕುಮಾರ್ ಅಂತ, ನಮ್ಮ ಎಲ್ಲಾ ಹಳೆ ಲೀಡರ್ಗೆ ಗೊತ್ತಿರುತ್ತೆ, ಸೆಲ್ವಕುಮಾರ್ ಒಬ್ಬ ಗ್ರೇಟ್ ಮ್ಯಾನೇಜರ್, ಹಾಗೆ ಗ್ರೇಟ್ ಎಂಪ್ಲಾಯಿ. ನನ್ನ ಇದರಲ್ಲಿ ಸುಮಾರು ಪಾಠವನ್ನ ಕಲಿಸಿದ್ರು. ಈ ಒಂದು ಪಾಠನ ನನಗೆ ಹೇಳ್ಕೊಟ್ಟಿದ್ದು ಏಪ್ರಿಲ್ 2014 ಅಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಆ ಒಂದು ಇದಕ್ಕೆ ಡ್ರಾಪ್ ಆಗಿತ್ತು. ಒನ್ ಆಫ್ ದಿ ವರ್ಸ್ಟ್ ಬಿಸ್ನೆಸ್ ಕಂಡಿದ್ದ ಮಂತ್ ಅಂದ್ರೆ ಏಪ್ರಿಲ್ 2014. ಸೊ ಅವಾಗ ನನಗೆ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಕಾಲ್ ಬಂದು ಹಾಗೆ ಹೀಗೆ ಆಯ್ತು. ಆದ್ರೆ ಸೆಲ್ವ ಅವರು ನನ್ನನ್ನ ಕೂರಿಸ್ಕೊಂಡು ಅವರ ಇದರಲ್ಲಿ ಹೇಳಿದ್ರು ಯಾತಿಕ್ ಈ ತರ ಆಗಿದೆ ಅಂತ. ಸೊ ಬೇಸಿಕಲಿ ಈವನ್ ಲಾಂಚ್ ಮಾಡ್ಬೇಕಾದ್ರೆ ನಾವು ಆಕ್ಚುಲಿ ಆ ಒಂದು ಬಾಣ ಏನಿದೆ ಫುಲ್ ಮಾಡ್ತೀವಿ, ಹಿಂದೆ ಹೋಗುತ್ತೆ. ಸೊ ಹಿಂದೆ ಹೋದಷ್ಟು ಎಷ್ಟು ಹಿಂದೆ ಹೋಗುತ್ತೋ ಅಷ್ಟೇ ಗುರಿ ದೂರ ಹೋಗುತ್ತೆ, ಕರೆಕ್ಟ್? ಸೊ ಅದೇ ರೀತಿ ಕರ್ನಾಟಕ ಎಷ್ಟು ದೂರ ಬಿದ್ದಿದೆ, ಸೊ ಅದ್ರ ಪ್ರಕಾರ ಅವ್ರು ಹೇಳಿದ್ದು ಈ ಕರ್ನಾಟಕದ ಬಿಸ್ನೆಸ್ ಒಂದಲ್ಲ ಒಂದು ದಿನ ಯಾರು ಮುಟ್ತೇ ಇರುವಂತ ಗುರಿ ತಲುಪುತ್ತೆ ಅಂತ ಅವ್ರು ಆಕ್ಚುಲಿ 2014 ಅಲ್ಲಿ ನನಗೆ ಹೇಳಿದ್ರು. ನನಗೆ ಸಮಾಧಾನ ಮಾಡಕ್ ಹೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಹಾಗೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರು ಹೇಳಿದ್ದು ಆಕ್ಚುಲಿ ಆಗಿದೆ. ಸೊ ಕರ್ನಾಟಕ ಆತರ ಒಂದು ಪುಲ್ ಮಾಡಿ ಆತರ ಬಿದ್ದಾದ್ಮೇಲೆ ಇವನ್ ಲೀಡರ್ಸ್ ಕೂಡ ಆತರ ಬಿದ್ದಿದ್ರು. ಅವರ ಬಿಸ್ನೆಸ್ ಆಕ್ಚುಲಿ ಇನ್ಕಮ್ ಅಷ್ಟು ಬಿದ್ದಿತ್ತು. ಅದಾದ್ಮೇಲೆ ಇವಾಗ ಲಾಂಚ್ ಆಯ್ತು. ಸೊ ಇವಾಗ ಕರ್ನಾಟಕ ಬಿಸ್ನೆಸ್
ಸುಮಾರು ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಕೂಡ ಮುಟ್ಟಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವನ್ ನಮ್ಮ ಲೀಡರ್ಸ್ ಕೂಡ ಸುಮಾರು ಜನ ಆ ಒಂದು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೂ ಕೂಡ ರೀಚ್ ಆಗಿದ್ದಾರೆ. ಸೊ ಇಲ್ಲಿ ಬರ್ತಾ ಇರುವಂತ ಎಂಟೈರ್ ಲೀಡರ್ಸ್ ಬೇಸಿಕಲಿ ಆ ಒಂದು ಬಾಣದ ರೀತಿ ಹಿಂದೆ ಹೋಗಿದ್ರು ಯಾವ್ದೋ ರೀತಿಲಿ, ಇವಾಗ ಅವರ ಗುರಿ ಮುಟ್ಟಿದ್ದಾರೆ. ಹಾಗೇನೆ ಅವ್ರ ಜೊತೆ ಇನ್ನು ಬೇಕಾದಷ್ಟು ಜನಕ್ಕೂ ಕೂಡ ಗುರಿ ತಲುಪಿಸ್ತಾ ಇದ್ದಾರೆ. ಸೊ ಇದನ್ನೇ ಸುಮಾರು ಸತಿ ಫುಲ್ ಮಾಡೋದಕ್ಕೆ ಆಗಲ್ಲ, ನಮಗೆ ಬಿಟ್ಬಿಡ್ತಾರೆ. ಸೊ ಸ್ವಲ್ಪ ಎಳಿಯೋಣ, ಸ್ವಲ್ಪ ಎಫರ್ಟ್ ಹಾಕೋಣ ಅಂತ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸ್ವಲ್ಪನೇ ಗುರಿ ತಲುಪ್ತೀರಾ. ಜಾಸ್ತಿ ಎಫರ್ಟ್ ಆಗಿ ಒಳ್ಳೆ ಡೈರೆಕ್ಷನ್ ಅಲ್ಲಿ ಆ ಗುರಿ ಏನಿದೆ ಇಟ್ಕೊಳ್ಳಿ, ಲಾಂಚ್ ಮಾಡಿ. ಸೊ ನಿಮ್ಮನ್ನ ನೀವೇ ಲಾಂಚ್ ಮಾಡ್ಕೊಳ್ಬೇಕೆ ಹೊರತು ಇನ್ಯಾರು ಇಲ್ಲ. ಸೊ ಆಪರ್ಚುನಿಟಿ ಇದೆ, ಎಫರ್ಟ್ ನಿಮ್ದು, ಲಾಂಚ್ ಆಗ್ಬೇಕಾದ್ರೆ ನೀವೇ. ಓಕೆ, ಸೊ ಇಷ್ಟ ಹೇಳ್ತಾ ನಿನ್ನೆ BM ಸುರೇಶ್ ಅವರು ಕೂಡ ಇದನ್ನೇ ಹೇಳಿದ್ರು. ಆಕ್ಚುಲಿ ಅವ್ರಿಗೆ ನಿನ್ನೆ ಹೇಳಿದೆ, ಅವ್ರನ್ನ ನನ್ನ ಜಸ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಇದೇ ಮಾತನ್ನ ಅವ್ರಿಗೆ ಹೇಳಿದೆ. ಸೊ ಅವ್ರನ್ನು ಕೂಡ ಅದೇ ತರ ಬಿದ್ದಿದೆ. ಸೊ ನೀವು ಕೂಡ ಲಾಂಚ್ ಆಗ್ತಾ ಇದಾರೆ, ಸೊ ಒಂದು ದೊಡ್ಡ ಗುರಿಗೆ ತಲುಪ್ತೀರಾ ಅಂತ. ಸೊ ನಿನ್ನೆ ಹೇಳಕ್ಕಾಗಿಲ್ಲ, ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಅದೇ ತರ ಅಂತ ಅನ್ಕೊಳ್ಳಿ. ಸೊ BM ಸುರೇಶ್ ಅವರು ತುಂಬಾ ಕಷ್ಟಪಟ್ಟು ಆಲ್ರೆಡಿ 15 years ಬ್ಯಾಕ್ ಒಬ್ಬ ರೋಲ್ ಮಾಡೆಲ್ ಯಂಗ್ಸ್ಟರ್ ಆಗಿದ್ರು. ಸೊ ಹೇಳಿದೆ, ವಿತಿನ್ 25 years ಫಸ್ಟ್ ಟೈಮ್ ಒಬ್ಬ ಯಂಗ್ಸ್ಟರ್ ಒಂದು ಸಕ್ಸಸ್ ಸೆಮಿನಾರ್ ಮಾಡಿದ್ದು. ಹಾಗೇನೆ ಅದನ್ನ ನಿಜವಾಗ್ಲೂ ಆ ಲೀಡರ್ಶಿಪ್ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂತ ಹೇಳಿದ್ರೆ ಐಡೆಂಟಿಫೈ ಮಾಡ್ಕೊಂಡು ಜಸ್ಟ್ ಯಂಗ್ಸ್ಟರ್ ಅಂತ ಬಿಡ್ಲಿಲ್ಲ, ಅವ್ರ ಕೈಯಲ್ಲೂ ಕೂಡ ಆ ಒಂದು ಹೇಗೆ ಸಕ್ಸಸ್ ಬಂತು ಅಂತ ಕನೆಕ್ಟ್ ಮಾಡೋದಕ್ಕೆ ಬಿಟ್ರು. ಸೊ ಅಂತವರಿಂದ ಮೋಸ್ಟ್ಲಿ ಬೇಕಾದಷ್ಟು ಜನಕ್ಕೆ ರೋಲ್ ಮಾಡೆಲ್ ಆಗಿ ಒಂದು ದಾರಿ ತೋರಿಸಿರ್ಬೋದು. ಸೊ ಅವರ ಒಂದು ಜರ್ನಿ ಶೇರ್ ಮಾಡಿದ್ರು ಹೇಗ್ ನಡೀತಿದೆ ಅಂತ. ಸೊ ಇವತ್ತು ಸಂಡೇ ನಮ್ಮ ವೀಕೆಂಡ್ ಸ್ಪೆಷಲ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇವತ್ತಿನ ಪ್ರೆಸೆಂಟರ್ ಗೊತ್ತು ಯಾರು ಅಂತ. ಸೊ ಇವರು ಕೂಡ ಒಂದು ಸೇಮ್ ಬಿಲ್ಲು ಬಾಣ ಹೇಳಿದ ರೀತಿನೇ. ಸೊ ಇವರು ಕೂಡ ಆ ಒಂದು ಬಿಲ್ಲು ಬಾಣದ ರೀತಿಲಿ ಸೊ ಒಂದು ದೊಡ್ಡ ಇದರಲ್ಲಿ ಲಾಂಚ್ ಇವಾಗ ಆಗಿದ್ದಾರೆ. ಆದ್ರೆ ಇವರ ಒಂದು ಎಫರ್ಟ್ ಬೇಸಿಕಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು ಜನ ಒಂದ್ಸತಿ 2 ಸತಿ ಬಿಟ್ಬಿಡ್ತಾರೆ. ಆದ್ರೆ ಇವ್ರು ಆತರ ಅಲ್ಲ, ಪದೇ 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 ಎಷ್ಟು ಸತಿ ಅವರು ಈ ಒಂದು ಬಿಸ್ನೆಸ್ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಹಾಕಿದ್ರೆ ಅವರೇ ಶೇರ್ ಮಾಡ್ತಾರೆ. ಸೊ ಡೈ ಹಾರ್ಡ್ ಆಟಿಟ್ಯೂಡ್ ಅಂತ ನೀವೇನಾದ್ರೂ ಇದುವರೆಗೂ ಕೇಳಿದ್ರೆ, ಇವತ್ತು ನಮ್ಮ ಹತ್ರ ಬರ್ತಾ ಇರುವಂತ ಪ್ರೆಸೆಂಟರ್ ಬೇಸಿಕಲಿ ಡೈ ಹಾರ್ಡ್ ಆಟಿಟ್ಯೂಡ್ ಇರುವಂತವ್ರು. ಅಂದ್ರೆ ತಲುಪೋ ತನಕ ನನ್ನ ಒಂದು ಎಫರ್ಟ್ ನ ನಿಲ್ಸಲ್ಲ ಅಂತ ಹೇಳುವಂತ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಬರ್ತಾ ಇರೋರು. ಸೊ ಅವರ ಒಂದು ಎಂಟೈರ್ ಸ್ಟ್ರಗಲ್ ಅಲ್ಲಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿ ಕುಂದಾಪುರ ಇಲ್ಲ ಉಡುಪಿ, ಇವಾಗ ನಾವು ದೊಡ್ಡ ಗ್ರ್ಯಾಂಡ್ ಆಗಿ ಎಂಟೈರ್ ಇಂಡಿಯಾ ಮಾತಾಡೋ ರೀತಿ ಮಾಡೋದಕ್ಕೆ ಕೆಲವು ಫೌಂಡೇಶನ್ ಆಗ್ಬೇಕಾಗಿದ್ದ ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ ಇವರು ಕೂಡ ಅಂತ ಹೇಳ್ಬೇಕು. ಸುಮಾರು ಸ್ಟ್ರಗಲ್ ಪಟ್ಟು, ಹಾಗೇನೆ ನಿನ್ನೆ ಹೇಳಿದೆ, ಕಂಪ್ಲೀಟ್ ಬೆಡ್ ರಿಟರ್ನ್ ಆದಾಗ ಹೇಗೆ ಎದ್ದು ಬರ್ತೀರಾ ಅಂತ. ಸೊ ಕಂಪ್ಲೀಟ್ ಬೆಡ್ ರಿಟರ್ನ್ ಆದಾಗ ಹೇಗೆ ಆಯ್ತು ಅವರೇ ಶೇರ್ ಮಾಡ್ತಾರೆ. ಸೊ ಬೆಡ್ ರಿಟರ್ನ್ ಆದ್ಮೇಲೆ ಆ ತರ ಒಂದು ಇದರಲ್ಲಿ ಇದ್ರೂ ಕೂಡ ಅವರ ಒಂದು ಅದರಲ್ಲೂ ಕೂಡ ಕಲ್ತ್ಕೊಂಡು ಏನೋ ಒಂದು ಕಲ್ತಿದ್ರೆ ಬಿದ್ದಿದ್ರು ಕೂಡ ಅಲ್ಲೂ ಕೂಡ ಸುಮ್ನೆ ಹಿಂಗಾಯ್ತಲ್ಲ ಅಂತ ಕೂತ್ಕೊಳ್ಳಿಲ್ಲ. ಅದರಲ್ಲಿ ಹೇಗೆ ರಿಕವರ್ ಆಗ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅದರಲ್ಲೂ ಕೂಡ ರಿಕವರ್ ಆಗಿ, ಅದನ್ನೇ ಹೇಳೋದು ಡೈ ಹಾರ್ಡ್ ಆಟಿಟ್ಯೂಡ್. ಸೊ ಯಾವುದೇ ಕಾರಣಕ್ಕೂ ಸೋಲ್ನ ಒಪ್ಕೊಳ್ಳದೆ ಇರುವಂತ ಒಂದು ವ್ಯಕ್ತಿತ್ವ ಅದು ಇವರಲ್ಲಿದೆ. ಸೊ ಇವ್ರ ಪರಿಚಯ ಆಕ್ಚುಲಿ ನನಗೆ ಜಸ್ಟ್ ಒಂದು ಫೋನ್ ಕಾಲ್ ಅಲ್ಲಿ ಆಗಿದ್ದು. ಅದು ಕೂಡ ಒಂದು ಟ್ರಿಪ್ ಡಿಸ್ಕ್ವಾಲಿಫಿಕೇಶನ್ ಇದರಲ್ಲಿ ಕ್ವಾಲಿಫೈ ಆಗುತ್ತೆ ಆಗಲ್ಲ ಅಂತ ಒಂದು ಇದರಲ್ಲಿ ಆಗಿದ ಒಂದು ಕಾಲ್, ಅಲ್ಲಿಂದ ಪರಿಚಯ ಆಗಿದ್ದು ಹಾಗೆ 2015 ಅಲ್ಲಿ. ಅದಾದ್ಮೇಲೆ ಇವರ ಒಂದು ಪರಿಚಯ ಕುಂದಾಪುರಕ್ಕೆ ಹೋದ ಮೇಲೆ ಆಯ್ತು. ಅವಾಗ ಇವರ ಒಂದು ಡಿಸ್ಕಸ್ ಮಾಡ್ಬೇಕಾದ್ರೆ ಅವಾಗ ಗೊತ್ತಾಯ್ತು ಸುಬ್ರಹ್ಮಣ್ಯಂ ಅವರು ಹೇಗೆ ಬೆಳೆದಿದ್ದಾರೆ, ಹಾಗೇನೆ ಇವರ ಒಂದು ಟೀಮ್ ಹೇಗಿದೆ ಅಂತ ಆಕ್ಚುಲಿ ಅವಾಗ್ಲೇ ಗೊತ್ತಾಯ್ತು. ಸೊ ರಿಯಲಿ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಇಂಥವ್ರಿಗೆ ನಿಜವಾಗ್ಲೂ ಸೂಟ್ ಆಗುತ್ತೆ, ಬೇಕಾದಷ್ಟು ಜನ ಇದ್ದಾರೆ. ಸೊ ಇವ್ರಿಗೂ ಕೂಡ ಇದೇ ಒಂದು ಮೋದಿ ಕೇರ್ ನ ದಿಲ್ಸೆ ನಿಜವಾಗ್ಲೂ ಮಾಡ್ತಾ ಇರುವಂತ ವ್ಯಕ್ತಿತ್ವದಲ್ಲಿ ಇವರು ಕೂಡ ಇಂಪಾರ್ಟೆಂಟ್ ಪರ್ಸನ್. ಅದಕ್ಕೆ ಇವ್ರಿಗೂ ಕೂಡ ಇವತ್ತು ಕರೆದು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅವರ ಒಂದು ಜರ್ನಿ ಹೇಗೆ ನಡೀತು, ಅದರಲ್ಲಿ ಬಂದಿರುವಂತ ಕೆಲವು ತುಣುಕುಗಳನ್ನ ಶೇರ್ ಮಾಡಿ ಅಂತ ಇನ್ವೈಟ್ ಮಾಡಿದ್ವಿ. ಸೊ ಸಂಡೇ ಸ್ಪೆಷಲ್ ಆರಾಮಾಗಿ ಕೂತ್ಕೊಂಡು ಕೇಳಿ, ಫ್ಯಾಮಿಲಿ ಜೊತೆ ಕೇಳಿ. ಸೊ ಹೇಗೆ ಇವರು ಈ ಒಂದು ಸ್ಟ್ರಾಂಗ್ ಆಟಿಟ್ಯೂಡ್ ನ ಬಿಲ್ಡ್ ಮಾಡಿಕೊಂಡು ಹೇಗೆ ಬೆಳೆದಿದ್ದಾರೆ ಅವರೇ ಶೇರ್ ಮಾಡ್ತಿದ್ದಾರೆ.
So let's invite with wholeheartedly Mr. Subramaniam and our better half and best half, Pramoda Madam. So Ibru Kuda, welcome Madam, welcome sir. Thank you sir. ಇಬ್ರು ಮಧ್ಯ ಹಾರ್ಟ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. Thank you sir. ಆಲ್ ಯುವರ್ ಸುಬ್ರಹ್ಮಣ್ಯ ಅವರೇ. Thank you. Congratulations sir, thank you. Congratulations. Okay. All the best sir. Okay. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಮ್ಮೂರು ಕುಂದಾಪುರ. ನನಗೆ ತುಂಬಾ ಕನಸಿತ್ತು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂತ. ಆದ್ರೆ ಅವಕಾಶ ಎಲ್ಲಿದೆ? ಅವಕಾಶ ಅಂತ ಅದ್ರ ಬಗ್ಗೆ ಆ ವರ್ಡ್ ಬಗ್ಗೆನ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಗೊತ್ತಿರೋದು. ಕೆಲಸ ಮಾಡಿದ್ರೆ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆ ಆಗ್ಬೋದು ಅಂತ. ಹಾಗಾಗಿ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ, ಕೆಲಸ ಮಾಡ್ತಾನೆ ಇದೀವಿ. ಆದ್ರೆ ಯಾವ ಕೆಲಸದಲ್ಲೂ ನನಗೆ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸೇ ಇಲ್ಲ. ಯಾಕಂತ ಹೇಳಿದ್ರೆ ನಾವೇನ್ ಜಾಸ್ತಿ ಓದಿರೋದು SSLC ಓದಿರೋದ್ರಿಂದ ನಮ್ಗೇನ್ ದೊಡ್ಡ ಜಾಬ್ ಅನ್ನ ಏನ್ ಕರೆದು ಕೊಡಲ್ಲ, ಕರೆಕ್ಟಾ? ಹಾಗಾಗಿ ನಾನು ಒಂದ್ ಕೆಲ್ಸಕ್ಕೆ ಜಾಯಿನ್ ಆದೆ. ಯಾವ ಕೆಲ್ಸಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಜಾಯಿನ್ ಆಗಿದ್ದು ಒಂದು ಕ್ಯಾಸೆಟ್ ಅಂಗಡಿ ನಾನು ಜಾಯಿನ್ ಆಗಿದ್ದೆ. ಆವಾಗ ಏನೋ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸ್ತಾ ಇಲ್ಲ, ಏನು ಖುಷಿ ಅನಿಸ್ತಾ ಇಲ್ಲ. ಆದ್ರೆ ಡ್ರೀಮ್ ಮಾತ್ರ ನಂಗೆ ತುಂಬಾ ದೊಡ್ಡದಿತ್ತು. ಕಾರಲ್ಲಿ ಓಡಾಡ್ಬೇಕು, ಬಂಗ್ಲೆಲ್ ಬದುಕಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ವಿದೇಶ ಪ್ರಯಾಣ ಮಾಡ್ಬೇಕು, ವಿಮಾನದಲ್ಲಿ ಓಡಾಡ್ಬೇಕು, ಎಲ್ಲವೂ ಕನಸಿತ್ತು. ಆದ್ರೆ ಯಾವ್ದೇ ಒಂದ್ ಕನಸನ್ನ ನನಗೆ ಈಡೇರಿಸ್ಕೊಳ್ಬೇಕಾದ್ರೆ ನಾನ್ ಮಾಡ್ತಿರೋಂತ ಕೆಲ್ಸದಲ್ಲಿ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಈ ಕೆಲ್ಸದಲ್ಲಿ ಆಗ್ತಾ ಇಲ್ಲ ಅಂತ ಮತ್ತೊಂದ್ ಕೆಲಸ ಚೇಂಜ್ ಮಾಡ್ತಾ ಇದ್ವಿ. ಆ ಕೆಲ್ಸದಲ್ಲಿ ಆಗಿಲ್ಲ ಅಂತ ಮತ್ತೊಂದ್ ಕೆಲಸ ಚೇಂಜ್ ಮಾಡ್ತಾ ಇದ್ವಿ. ಹೀಗೆ ಕೆಲ್ಸಕ್ಕೆ ಜಾಯಿನ್ ಆಗೋದು, ಕೆಲ್ಸ ಬಿಡೋದು, ಕೆಲ್ಸಕ್ಕೆ ಜಾಯಿನ್ ಆಗೋದು, ಕೆಲ್ಸಕ್ಕೆ ಬಿಡೋದು. ಈ ತರ ಒಂದ್ 50 ರಿಂದ 60 ಕೆಲಸಗಳನ್ನ ನಾನು ಚೇಂಜ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನನ್ನ ಲೈಫ್ ಅನ್ನ ನಾನು ಲೀಡ್ ಮಾಡ್ಕೊಳ್ಬೇಕು, ನನ್ನ ಬದುಕನ್ನ ನಾನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅನ್ನೋದು ಅವಾಗಿಂದ ನನಗೆ ಇರುವಂತ ಹಠ. ಆ ಹಠ ಇತ್ತ ವಿನಃ ನನ್ನ ಕನಸನ್ನ ಈಡೇರಿಸ್ಕೊಳ್ಳುವಂತ ಯಾವುದೇ ಕೆಲಸ ನನಗೆ ಸಿಗ್ತಾ ಇರ್ಲಿಲ್ಲ. ಹುಟ್ಟಿದ ಊರು ಬಿಟ್ಟೆ, ತಾಲೂಕಲ್ಲಾಯ್ತು, ಜಿಲ್ಲೆಯಲ್ಲಾಯ್ತು, ಆಮೇಲೆ ಬೆಂಗಳೂರಿಗೆ ಎಂಟ್ರಿ ಆಯ್ತು. ಹೀಗೆ ಹಲವಾರು ಕೆಲಸಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಲೆಕ್ಕ ಹಿಡಿದ್ರೆ ಸಾಧಾರಣ ಒಂದು 150, 60 ಇಂತ ಜಾಸ್ತಿ ಕೆಲಸವನ್ನ ಚೇಂಜ್ ಮಾಡಿದ್ವಿ. ಅವಾಗ ಒಂದು ಮಾತು ಹುಟ್ಕೊಂತು. ಅವಾಗೆಲ್ಲ ಏಕವಚನದಲ್ಲಿ ಕಳೀತಾ ಇದ್ರು, ಈ ಸುಬ್ಬನ್ ಜೊತೆಗೆ ಯಾರು ಸೇರ್ಬೇಡಿ, ಅವನ್ ಜೊತೆ ಸೇರಿದ್ರೆ ಅವನು ಯಾವ್ದು ಸರಿಯಾಗಿ ಕೆಲಸ ಮಾಡಲ್ಲ, ಅವನ್ ಜೊತೆ ಸೇರ್ಕೊಂಡವರಿಗೂ ಕೆಲಸ ಮಾಡಕ್ ಬಿಡಲ್ಲ. ಯಾಕಂತ ಹೇಳಿದ್ರೆ ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ, ಅರ್ಧಕ್ ಬಿಡ್ತಾನೆ ಅವನು ಅಂತ. ಈ ತರ ಆಯ್ತು. ಆದ್ರೆ ಅವ್ರಿಗೇನ್ ಗೊತ್ತು, ನಾನ್ ಯಾಕೆ ಜಾಯಿನ್ ಆಗಿರುವಂತ ಕೆಲ್ಸವನ್ನ ನಾನ್ ಯಾಕೆ ಬಿಡ್ತಾ ಇದ್ದೆ ಅಂತ ಹೇಳಿದ್ರೆ, ನಾನು ಅಲ್ಲಿ ಜಾಯಿನ್ ಆದ ನಂತರ ಫಸ್ಟ್ ಕೇಳೋದು ಅಲ್ಲಿ ಸೀನಿಯರ್ ಮೋಸ್ಟ್ ಪರ್ಸನ್ ಯಾರಿದ್ದಾರೆ, ಸರ್ವಿಸ್ ಆದವ್ರು ಯಾರು ತುಂಬಾ ಜನ ಇದ್ದಾರೆ ಅಂತ ನಾನು ನೋಡ್ತಾ ಹೋಗ್ತಾ ಇದ್ದೆ. ನಾನು ಅವ್ರದ್ರ ಒಂದ್ ಮಾತು ಕೇಳ್ತಾ ಇದ್ದೆ, ಎಷ್ಟು ವರ್ಷದಿಂದ ಈ ಒಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಈ ಒಂದ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ದೆ. ಅವಾಗ ಅವ್ರು ಹೇಳ್ತಾ ಇದ್ರು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, ಹೀಗೆಲ್ಲ ಅವರು ಸರ್ವಿಸ್ ಹೇಳ್ತಾ ಇದ್ರು. ನಾನ್ ನೆಕ್ಸ್ಟ್ ಹೇಳ್ತಾ ಇದ್ದೆ, ನಿಮ್ಗೆ ಎಷ್ಟು ಸಿಗತ್ತೆ? ಅವ್ರೊಂದು ಸ್ಯಾಲ್ರಿ ಹೇಳ್ತಾ ಇದ್ರು 5, 10, 15. ನಾನು ಇವರಷ್ಟೇ ಕೆಲಸ ಮಾಡಿದ್ರೆ ನನಗೆ ಇದೇ ಸಂಬಳ ಸಿಗುತ್ತೆ, ಮತ್ತೆ ನಾನು ಇದೇ ಒಂದು ಕಂಪ್ನಿ ಮುಂದುವರೆದ್ರೆ ನನಗೆ ಇದ್ರಕ್ಕಿಂತ ಜಾಸ್ತಿ ದುಡಿಯಕ್ ಆಗಲ್ಲ. ಹೌದು. ಹಾಗಾಗಿ ಏನ್ ಮಾಡ್ದೆ, ಅಲ್ಲಿ ಕೆಲಸ ಬಿಡ್ತಾ ಇದ್ದೆ. ನೆಕ್ಸ್ಟ್ ಒಂದು ಕಂಪನಿಯಲ್ಲಿ ಜಾಯಿನ್ ಆಗ್ತಾ ಇದ್ದೆ. ಅಲ್ಲಿ ಜಾಯಿನ್ ಆಗಿ ಕೇಳೋದಷ್ಟೇ, ಅಲ್ಲಿರೋ ಸೀನಿಯರ್ ಮೋಸ್ಟ್ ಪರ್ಸನ್ ನ ಹುಡುಕ್ಬಿಟ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಸಿಗ್ತಾ ಇದೆ? ಅವ್ರೊಂದು ಸ್ಯಾಲ್ರಿ ಹೇಳ್ತಾ ಇದ್ರು, ಅದು ನನಗೆ ಸಮಾಧಾನ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರಷ್ಟು ಸರ್ವಿಸ್ ಆ ಕಂಪನಿಯಲ್ಲಿ ನಾನ್ ಮಾಡಿದ್ರೆ ನನಗ್ ಕೂಡ ಅಷ್ಟೇ ಸ್ಯಾಲ್ರಿ ಸಿಗತ್ತೆ. ಅಂತ ಈ ತರ ಜಾಯಿನ್ ಆಗೋದು ಬಿಡೋದು, ಯಾವ ಒಂದು ಜಾಯಿನ್ ಅಲ್ಲಿ ನಾನು ಜಾಯಿನ್ ಆದ್ರು, ಯಾವ ಒಂದು ಕೆಲಸದಲ್ಲಿ ನಾನು ಜಾಯಿನ್ ಆದ್ರು, ನನ್ನ ಕನಸನ್ನ ಈಡೇರಿಸಿಕೊಳ್ಳುವಂತ ಇನ್ಕಮ್ ನಂಗೆ ಸಿಗ್ತಾ ಇರ್ಲಿಲ್ಲ. ನಂಗೆ ಯಾವ ಒಂದು ಕೆಲಸದಲ್ಲೂ ನಂಗೆ ತೃಪ್ತಿ ಸಿಗ್ತಾ ಇಲ್ಲ. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಬದುಕನ್ನ ನಾನು ಕಟ್ಟಿಕೊಳ್ಬಲ್ಲೆ, ನನ್ನ ಬದುಕನ್ನ ಸುಂದರವಾಗಿ ರೂಪಿಸ್ಕೊಳ್ಬಲ್ಲೆ ಅಂತ ಯಾವ ಜಾಬ್ ಅಲ್ಲೂ ನನ್ಗೆ ಭರವಸೆ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಪದೇ ಪದೇ ಕೆಲಸ ಚೇಂಜ್ ಮಾಡ್ತಿದ್ದೆ. ಆದ್ರೆ ನೋಡೋರ್ ಕಣ್ಣಿಗೆ ಇವನ್ ಯಾವ ಕೆಲಸವನ್ನು ಸರಿಯಾಗಿ ಮಾಡಲ್ಲ,
ಹಾಗಾಗಿ ಇವನ್ ಜೊತೆ ಯಾರು ಸೇರ್ಬೇಡಿ ಅಂತ ಒಂದು ವದಂತಿನ ಹಬ್ಸ್ಬಿಟ್ಟಿದ್ರು. ಹಾಗಾಗಿ ನಾನ್ ನನ್ನ ಕೆಲ್ಸಕ್ಕೋಸ್ಕರ ಊರನ್ನ ಬಿಟ್ಟು ಬೆಂಗಳೂರು ಜಾಯ್ನ್ ಆಗ್ಬೇಕಾಯ್ತು. ಬೆಂಗಳೂರಿಗೆ ಹೋದೆ, ದೊಡ್ಡ ಕನ್ಸನ್ನ ಹೊತ್ಕೊಂಡು, ಕನ್ಸಿನ ಮೂಟೆಗಳನ್ನ ಹೊತ್ಕೊಂಡು ಬೆಂಗಳೂರು ಹೋದೆ. ಯಾವ ಕಂಪನಿನೂ ಕರ್ದು ಕೆಲಸ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ನಾವು SSLC ಫೇಲ್. ಬೆಂಗಳೂರಲ್ಲಿ ಕರ್ದು ಕೆಲಸ ಕೊಟ್ಟಿದ್ದ ಅಂತ ಹೇಳಿದ್ರೆ ಉಡುಪಿ ಶ್ರೀಕೃಷ್ಣ ಭವನ ಕೋರಮಂಗಲದಲ್ಲಿದೆ. ಆ ಕೋರಮಂಗಲಲ್ಲಿರೋ ಹೋಟ್ಲಲ್ಲಿ ನಾವು ಕೆಲ್ಸಕ್ಕೆ ಜಾಯ್ನ್ ಆದ್ವಿ. ಬೆಳಿಗ್ಗೆ ಬೇಗ ಅಲ್ಲಿ ಜಾಯ್ನ್ ಆಗಿದ್ದು ಕಾಫಿ ಡ್ಯೂಟಿಗೆ. ಬೆಳಿಗ್ಗೆ ಬೇಗ ಎದ್ದು 6 ಗಂಟೆಗೆಲ್ಲ ಡ್ಯೂಟಿ ಸ್ಟಾರ್ಟ್ ಆಗ್ಬೇಕು. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಕೊಡ್ತಾ ಇದ್ರು. ರಾತ್ರಿ 10:30, 11 ಗಂಟೆಗೆ ಮುಗಿತಾ ಇತ್ತು. ಕೆಲಸ ಮಾಡ್ತಾ 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 ನಾವು ಯಾಕೆ ಬೆಂಗಳೂರಿಗೆ ಬಂದಿವಿ ಅನ್ನೋದೇ ಮರ್ತೋಯ್ತು. ಯಾಕಂತ ಹೇಳಿದ್ರೆ ಆ ಹೋಟ್ಲಲ್ಲಿ ಹೊಟ್ಟೆಗಿಟ್ಟು ಹಿಟ್ಟು ಮಲಗಕ್ಕೆ ಒಂದ್ ಜಾಗ ಸಿಗ್ತಾ ಇತ್ತು, ಕನ್ಸನ್ನೇ ಮಾಡ್ತಾ ಇದ್ವಿ. ಅಲ್ಲಿ ಕೆಲಸ ಮಾಡ್ತಾ 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 ಕಾಫಿ ಡ್ಯೂಟಿ ಮಾಡ್ತಾ ಇದ್ವಿ. ಮಾಡ್ತಾ ಇರುವಾಗ ಕಾಫಿ ಭಟ್ರು ಚೇಂಜ್ ಆದ್ರು, ಮೇನ್ ಇರುವಂತ ಚೇಂಜ್ ಆದ್ರು. ಆ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಬಂದ್ರು, ಕಾಫಿ ಭಟ್ರಾಗಿ ಬಂದ್ರು. ಆ ಕಾಫಿ ಭಟ್ರದ ಅಂತ ನನ್ಗಿಂತ ಚಿಕ್ಕ ವಯಸ್ಸಿನ ಚಿಕ್ಕ ಹುಡುಗ ಒಬ್ಬರು ಬಂದು ಕಾಫಿ ಭಟ್ರು ಸೇರ್ಕೊಂಡ್ರು. ಅವರು ನಾನು ಬೆಸ್ಟ್ ಫ್ರೆಂಡ್ ಆದ್ವಿ. ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ರು ಅವರು, ನಾನು ಕೂಡ ಕ್ರಿಕೆಟ್ ಆಡ್ತಾ ಇದ್ವಿ. ಹೀಗೆ ಕೆಲಸ ಮಾಡ್ತಾ 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 ಇರುವಾಗ ಒಂದಿನ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾನ್ ಸ್ವಲ್ಪ ನೇರ ಮಾತಾಡ್ತೀನಿ, ಯಾರಿಗೂ ಹೆದರ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಯಾರಿಂದ ಏನ್ ಆಗ್ಬೇಕಾಗಿಲ್ಲ ಅಂತ ನಂದೊಂದು ಥಿಯರಿ. ನಾನು ಕೆಲಸ ಮಾಡಿದ್ರೆ ತಾನೇ ನನ್ ಜೀವನ ಮಾಡ್ಕೋಗೋದು. ಹಾಗಾಗಿ ಯಾರಿಗೂ ನಾನು ಹೆದರ್ಕೊಳ್ಳಲ್ಲ, ನೇರವಾಗಿ ಮಾತಾಡ್ತಾ ಇದ್ದೀನಿ. ನನ್ಗೆ ಏನ್ ಅನ್ಸಿತ್ತೋ ಅದನ್ನ ನೇರ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ಕೆಲವರಿಗೆ ನಾನು ನೇರ ಮಾತಾಡ್ದು ಆಗಲ್ಲ, ಫಿಟ್ಟಿಂಗ್ ಇಟ್ರು, ಕೆಲಸದಿಂದ ತೆಗೆದ್ರು. ಬೇರೆ ಜಾಗಕ್ಕೆ ಒಂದು ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡೆ. ಆ ಒಂದು ಕಾಫಿ ಭಟ್ರಾಗಿ ಬಂದಂತ ವ್ಯಕ್ತಿ ಯಾರಂತ ಹೇಳಿದ್ರೆ ಇವಾಗಿನ ಗ್ಲೋಬಲ್ ಬ್ಲಾಕ್ ಡೈಮಂಡ್ ನನಗೆ ಮೋದಿಕೇರ್ನ ಅವಕಾಶ ಕೊಟ್ಟಂತ ಮಂಜುನಾಥ್ ಶೆಟ್ಟಿ ಅವರು. ಆವಾಗ ನನಗಿನ್ನೂ ಅವಕಾಶ ಕೊಟ್ಟಿಲ್ಲ. ನಾವು ಅವ್ರನ್ನ ಮಂಜು 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 ಅಂತ ಕರಿತಾ ಇದ್ವಿ. ಇನ್ನು ಏಕವಚನಲ್ಲಿ ಮಂಜ ಅಂತ ಕೂಡ ಕರಿತಾ ಇದ್ವಿ. ಅವ್ರು ನನಗೆ ಸುಬ್ಬ ಅಂತ ಕೂಡ ಕರಿತಿದ್ವಿ. ಏಕವಚನಲ್ಲಿ ಕರ್ಕೊಂತ ಇದ್ವಿ. ಆವಾಗ ಅವಕಾಶ ಕೊಟ್ಟಿಲ್ಲ ನಮ್ಗೆ, ಅವರು ಮಂಜು ಅಷ್ಟೇ. ಅಲ್ಲಿ ಹೋಟ್ಲಿನ ಕೆಲಸ ಬಿಟ್ಟು ಹೋದೆ. ನಾನ್ ಬಂದಂತ ಅಲ್ಲಿ ಆಗಿಲ್ಲ, ಇನ್ನೊಂದು ಹೋಟ್ಲಿಗೆ ಹೋಗಿ ಸೇರ್ಕೊಂಡೆ. ಅಲ್ಲಿ ನನ್ನ ಫ್ರೀ ಟೈಮ್ ಅಲ್ಲಿ ಜಯನಗರ 4th ಬ್ಲಾಕ್ ಜಯನಗರ ಹೋಗಿ ಸೇರ್ಕೊಂಡ್ವಿ. ಜಯನಗರ ಸೇರ್ಕೊಂಡಾಗ ಅಲ್ಲಿ ನಂದಿನಿ 4th ಬ್ಲಾಕ್ ಅಲ್ಲಿ ಗೊತ್ತಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ನಂದಿನಿ ಡೈರಿ ನಮ್ಮ ಮಾವಂದು, ನಮ್ಮ ಅಮ್ಮನ ಅಣ್ಣಂದು. ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಇಬ್ರು ವ್ಯಕ್ತಿಗಳು ಬಂದ್ರು. ಅದ್ರಲ್ಲಿ ಒಂದು ಮಂಜುನಾಥ್ ಶೆಟ್ಟಿ ಅವರು, ನನ್ನ ಜೊತೆ ಕಾಫಿ ಡ್ಯೂಟಿ ಮಾಡ್ತಿರೋಂತ ವ್ಯಕ್ತಿ. ಅವರ ಬ್ರದರ್ ಕೂಡ ಬಂದಿದ್ರು. ಅದೇ ವ್ಯಕ್ತಿ ಇನ್ನೊಂದು ಬ್ರದರ್ ಯಾರಂದ್ರೆ ಸಂತೋಷ್ ಶೆಟ್ಟಿ ಅವರು. ಇಬ್ರು ಒಟ್ಟು ಬಂದ್ರು. ಅಲ್ಲಿ ಬಂದು ನನ್ನನ್ನು ಮಾತಾಡ್ಸಿದ್ರು. ನನ್ನನ್ನು ಮಾತಾಡ್ಸಿ ಆದ ನಂತರ ನಾನು ಅಲ್ಲಿ ಏನ್ ಕುಡಿಯೋಕೆ ಏನಾರು ಕೊಟ್ಟೆ. ಏನ್ ಸರ್ ಇಲ್ಲಿ ಬಂದಿದ್ರಿ, ಏನಲ್ಲ ಹಿಂಗೆ, ಏನ್ ಸರ್ಗೆ ಇರಲ್ಲ ಅವಾಗ ಕರೆಯಲ್ಲ, ಮಂಜುವರೆ ಏನ್ ಬಂದಿದ್ರಿ ಅಂತ. ಅವ್ರು ಹೇಳಿದ್ರು, ಇಲ್ಲೇ ನಮ್ ಸರ್ ಮಾತಾಡ್ಸಕ್ ಬಂದಿದೀವಿ ಅಂತ. ಸರ್ ಅನ್ನ ನಾನೆಲ್ಲ ಸ್ಕೂಲ್ ಮಾಸ್ಟರ್ ಇರ್ಬೇಕು, ಅವರಿಗೆ ಇಲ್ಲಿ ಊರಲ್ಲಿ ಇರ್ಬೇಕು, ಮಾಸ್ಟರ್ ಮಾತಾಡ್ಸ್ಕೊಂಡ್ ಬಂದ್ರು ಅಂತ ಅನ್ಕೊಂಡೆ. ಅವಾಗ ನಾನೊಂದು ಅಲ್ಲಿ ಜಯನಗರ ಹೋದ ನಂತರ ನಾನೊಂದು ಫೋನ್ ತಗೊಂಡಿದ್ದೆ. ನನ್ನ ಫೋನ್ ನಂಬರ್ ತಗೊಂಡು ಹೋದ್ರು. ಫೋನ್ ನಂಬರ್ ತಗೊಂಡೋಗಿ 1 ವಾರದಲ್ಲಿ ನನ್ಗೊಂದು ಕರೆ ಬಂತು. ಫ್ರೀ ಇದ್ರಾ ಅಂತ ಕೇಳಿದ್ರು. ಫ್ರೀ ಇದ್ರಲ್ಲ, ಅವಶ್ಯಕತೆ ಇದ್ರೆ ಫ್ರೀ ಮಾಡ್ಕೊಂತೀನಿ, ನಾನು ಯಾವಾಗ್ಲೂ ನಾನು ನೇರ ಮಾತಾಡ್ತಾ ಇದ್ದೆ. ಹಾಗಾದ್ರೆ ಒಂದು ಮಂಗಳವಾರ 4 ಗಂಟೆಗೆ ಫ್ರೀ ಮಾಡ್ಕೊ, ಟೌನ್ ಹಾಲ್ ಅಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಇತ್ತು ಅಂತ. ಸರಿ, ಟೌನ್ ಹಾಲ್ ಅಲ್ಲಿ ಪ್ರೋಗ್ರಾಮ? ಟೌನ್ ಹಾಲ್ ಅಲ್ಲಿ ಈ ನಾಟಕ, ಯಕ್ಷಗಾನ ಎಲ್ಲ ತುಂಬಾ ಆಗುತ್ತೆ, ನಾವು ಯಕ್ಷಗಾನ ಪ್ರಿಯರು. ಅಲ್ಲಿ ಇದೆಂತದೊಂದು ಪ್ರೋಗ್ರಾಮ್ ಕರೆದಿರ್ಬೋದು ಅಂತ ನಾನು ಮುಂದೋದೆ. ಆದ್ರೆ ಅಲ್ಲಿ ಹೇಳುವಾಗ ಒಂದ್ ಮಾತು ಹೇಳಿದ್ರು, ನಾನ್ ಬರೋ ತನಕ ಒಳಗ್ ಹೋಗ್ಬೇಡ ಅಂತ ಹೇಳಿದ್ರು. ನನಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಯ್ತು. ಅವ್ರು ಬರಕ್ಕಿಂತ ಮುಂಚೆ ನಾನು ಬೇಗ ಹೋಗಿದ್ದೆ. ಬೆಳಿಗ್ಗೆ ಫಸ್ಟ್ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು, ಅಲ್ಲೋಗಿ ಕೂತ್ಕೊಂಡೆ, ಅಟೆಂಡ್ ಆದೆ. ಏನೇನೋ ಹೇಳ್ತಾ ಇದ್ರು, ಏನು ಅರ್ಥ ಆಗಿಲ್ಲ. 4 ಗಂಟೆಗೆ ಇವ್ರು ಬಂದ್ರು. ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸಿದ್ರು, ಅವ್ರ ಹತ್ರ ಮಾತಾಡ್ಸಿದ್ರು, ವಾಪಸ್ ಒಳಗಡೆ ಕೂತ್ಕೊಂಡ್ರು. ಆ ಕೂತ್ಕೊಂಡಿರೋ ಪ್ರೋಗ್ರಾಮೇ ಮೋದಿಕೇರ್ ಪ್ರೋಗ್ರಾಮ್. ಆ ಮೋದಿಕೇರ್ ಪ್ರೋಗ್ರಾಮ್ ನೋಡಿದಾಗ ನನಗೆ ಅರ್ಥ ಆಗಿದ್ದಷ್ಟೇ, ಅಲ್ಲಿ 10,000 ಇನ್ಕಮ್ ಇಂದ 50,000, 60,000 ಇನ್ಕಮ್ ಅವರಿಗೂ ಅವ್ರು ಘೋಷಣೆ ಮಾಡ್ಕೊಂತ ಇದ್ರು. ಎಸ್, ನನಗೆ ಆವಾಗ ಒಂದು ಫ್ಲಾಶ್ ಆಗಿದ್ದಷ್ಟೇ, ಎಸ್, ನಾನು ಊರ್ ಬಿಟ್ಟು ಬಂದಿದ್ದು ಇದಕ್ಕೆ ಅಲ್ವಾ. ಈ 50,000 ರಿಂದ 60,000 ಇನ್ಕಮ್ ಒಂದ್ ತಿಂಗಳಿಗೆ ದುಡಿಬೇಕು ಅಂತ ತಾನೇ ನಾನು ಊರಿಗೆ ಬಿಟ್ಟು ಬಂದಿತ್ತು. ಆದ್ರೆ ಹೋಟೆಲ್ ಕೆಲಸ ಮಾಡ್ತಾ ಮಾಡ್ತಾ ಯಾಕೆ ಬಂದಿದ್ದೀನಿ ಅಂತ ಮರ್ತೋಗಿದೆ. ಆದ್ರೆ ನಾನು ಯಾಕೆ ಬೆಂಗಳೂರಿಗೆ ಬಂದೆ ಅಂತ ನೆನ್ಸಿದ್ದೆ ಮಂಜುನಾಥ್ ಅವರಿಗೆ ನಾನು ಅವತ್ತು ಥ್ಯಾಂಕ್ಸ್ ಹೇಳಿದೆ. ಆದ್ರೆ ಈ ಮೋದಿಕೇರ್ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಗೊತ್ತಿಲ್ಲ. ಯಾವ್ದೋ ಒಂದು ಕಂಪನಿ, ಇಲ್ಲಿ ಯಾವ್ದೋ ಪ್ರಾಡಕ್ಟ್ ಇರುತ್ತೆ ಎಲ್ಲ ಹೇಳಿದ್ರು. ಇಲ್ಲಿ ಎಲ್ಲ ಕೆಲ್ಸಕ್ಕೆ ಸೇರ್ಕೊಳ್ಬೇಕು. ನಾನು ಇಲ್ಲಿ ಕೆಲಸ ಪಾರ್ಟ್ ಟೈಮ್ ಅಲ್ಲಿ ಒಂದು ಕೆಲಸ ಆಯ್ತು ಅಂತ ನಾನು ಜಾಯ್ನ್ ಆದೆ. ಅದು ಇವಾಗೂ ನೆನಪಿದೆ. ಅದು 2006ನೇ ಇಸ್ವಿ ನವೆಂಬರ್ ತಿಂಗಳು 18ನೇ ತಾರೀಕು
ಒಂದಿನ ಬಿಟ್ಟು ನಮ್ಗೆ ಫಾಲೋ ಅಪ್ ಬಂದ್ರು. ಅವಾಗ ಹೇಳಿದ್ರು ಜಾಯಿನ್ ಆಗಕ್ಕೆ ದುಡ್ಡು ರೆಡಿ ಮಾಡ್ಕೊ ಅಂತ. ಎಷ್ಟು ಅಂತ ಕೇಳಿದೆ. 5,000 ರೂಪಾಯಿ, 4,900 ರೂಪಾಯಿ ಜಾಯಿನ್ ಆಗಕ್ಕೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು. 4,900 ರೂಪಾಯಿ ರೆಡಿ ಮಾಡ್ಕೊಳಕ್ಕೆ ನಾನು ಅವಾಗ ಮಂತ್ಲಿ ದುಡಿತಿರೋದು 1,200 ರೂಪಾಯಿ. 5,000 ರೂಪಾಯಿ ಅಂತ 4,900 ರೂಪಾಯಿ ಅಂತ ಹೇಳಿದ್ರೆ ನಂದದು 3 ರಿಂದ 4 ಹತ್ತತ್ರ 4 ತಿಂಗಳು ಸ್ಯಾಲ್ರಿ. ಅವಾಗ ಒಂದ್ಸಲ ಯೋಚನೆ ಮಾಡಿದೆ, 4 ತಿಂಗಳು ಸ್ಯಾಲ್ರಿ ಹೌದು, ನಾನ್ ದೊಡ್ಡ ಕನ್ಸನ್ನ ಇಟ್ಕೊಂಡು ಬಂದಿದ್ದೀನಿ, ಏನಾದ್ರೂ ಆಗ್ಲಿ ಜಾಯಿನ್ ಆಗೇ ಆಗ್ತೀನಿ ಅಂತ. ಆದ್ರೆ 5,000 ರೂಪಾಯಿ ರೆಡಿ ಮಾಡೋದೇ ನನ್ ಕಷ್ಟ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮೂರಲ್ಲಿ ನಮ್ಮ ಅಣ್ಣ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದ. ಊರಿಗೆ ದುಡ್ಡು ಕಳಿಸು ಅಂತ ಹೇಳಿದ್ದ. ನಾನು ತಿಂಗಳ ಬಜೆಟ್ ನ ಸೇಲ್ಸ್ ಮಾಡಿ ಒಂದ್ 5,000 ರೂಪಾಯಿ ಊರಿಗೆ ಕಳಿಸ್ಬೇಕು ಅಂತ ಎತ್ತಿಟ್ಕೊಂಡಿದ್ದೆ. ಅದೇ ಟೈಮಲ್ಲಿ ಮೋದಿ ಕೇರ್ ಸಿಕ್ಕಿರೋದ್ರಿಂದ ನಾನು ಅವತ್ತು ಆ ಒಂದು 4,900 ರೂಪಾಯಿ ಕೊಟ್ಟು 2006 ನವೆಂಬರ್ 22ಕ್ಕೆ ಮೋದಿ ಕೇರಿಗೆ ಅಧಿಕೃತವಾಗಿ ಜಾಯಿನ್ ಆದೆ. ಅವತ್ತಿನ ದಿನ ನನ್ಗೆ ಇವತ್ತು ನೆನಪಿದೆ. ತುಂಬಾ ಖುಷಿ ಆಗತ್ತೆ ನನ್ಗೆ ಮೋದಿ ಕೇರ್ ಸಿಕ್ಕಿದ್ದಕ್ಕೆ. ಅವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಗೊತ್ತಿಲ್ಲ, ನಾವೊಂದು ಎಂತ ಕಂಪನಿಗೆ ಜಾಯಿನ್ ಆಗ್ತಿದ್ದೇನೆ ಅಂತ ಗೊತ್ತಿಲ್ಲ. ನಾನೊಂದು ಪಾರ್ಟ್ ಟೈಮ್ ಫ್ರೀ ಟೈಮ್ ಅಲ್ಲಿ ಕೆಲಸ ಸಿಕ್ತಲ್ಲ, ಯಾಕಂದ್ರೆ ಹೋಟೆಲ್ ಅಲ್ಲಿ ಕೆಲಸ ಮಾಡಿ ಸಾಕಾಗಿತ್ತು. ಯಾವುದೇ ಜಾಗದಲ್ಲಿ ನಾನು 1 ತಿಂಗಳು 2 ತಿಂಗಳು ನಿಲ್ದೇ ಇರೋನು ಹೋಟೆಲ್ ಫೀಲ್ಡ್ ಅಲ್ಲಿ 3 ವರ್ಷ ನಿಂತಿದ್ದೆ. ಆದ್ರೆ ಅಲ್ಲೂ ಬೇಜಾರಾಗ್ತಾ ಇತ್ತು, ಲೈಫ್ ಚೇಂಜ್ ಆಗ್ಬೇಕಾಗಿತ್ತು. ಮೋದಿ ಕೇರ್ ಸಿಕ್ತು, ಮೋದಿ ಕೇರ್ ತಗೊಂಡ್ವಿ. ತುಂಬಾ ಖುಷಿ ಆಗ್ತಿತ್ತು, ಯಾಕಂದ್ರೆ ನಮ್ಗೆ ತುಂಬಾ ಗೈಡ್ ಮಾಡ್ತಾ ಇದ್ರು. ಅದು ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ತುಂಬಾ ಗೈಡ್ ಮಾಡ್ತಾ ಇದ್ರು. ಮಂಜು ಸರ್ ಅಪ್ಲೈನ್ ಒಬ್ರು ಇದ್ರು, ನಾಗರಾಜ್ ಸರ್ ಅಂತ. ಮಂಜು ಸರ್ ತುಂಬಾ MG ರೋಡ್ ಅಲ್ಲಿ ಹತ್ರ ಡಿಗ್ರೇಡ್ ರೋಡ್ ಅಲ್ಲಿ ಯಾವ್ದೋ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನನ್ನನ್ನ ಕರ್ಕೊಂಡು ಹೋಗಿ ಜಾಯಿನ್ ಮಾಡಿಸಿ ಕಿಟ್ ಕೊಡ್ಸಿರೋದು, ಫಾರ್ಮಿಗೆ ಸಿಗ್ನೇಚರ್ ಮಾಡಿಸಿರೋದು ಮಂಜು ಸರ್ ಅಪ್ಲೈನ್, ನಾಗರಾಜ್ ಸರ್ ಅಂತ. ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಪ್ಲಾನ್ ಕೊಟ್ರು, ಕಿಟ್ ಡೆಮೋ ಮಾಡಿದ್ರು, ಎಲ್ಲವನ್ನೂ ಹೇಳಿದ್ರು. ಇದು ಯಾವುದು ನನ್ ತಲೆಗೆ ಹೋಗ್ತಾ ಇಲ್ಲ, ನಾನ್ ಕೆಲಸ ಏನ್ ಮಾಡ್ಬೇಕು ಹೇಳಿ ಅಂತ ಅವ್ರು ಒಂದೇ ಮಾತಾಡ್ತಾರೆ. ಆಮೇಲೆ ಕೆಲಸ ಏನಂತ ಹೇಳಿದ್ರು ಮತ್ತೆ ನನ್ನ ಮಿಸಸ್ ಮಾತಾಡ್ತಾರೆ. ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್. ತುಂಬಾನೇ ಖುಷಿ ಆಗ್ತಿದೆ ಇವತ್ತಿನ ಈ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿರುವಂತ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಕಂಪ್ನಿ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಮೋದಿ ಕೇರ್ ಒಂದು ಪರಿಚಯ ಆಗಿದ್ದು ಮದುವೆಯಾಗಿ 1.5 ತಿಂಗಳಿಗೆ ಸರ್ ಶಿವಮೊಗ್ಗ ಕರ್ಕೊಂಡು ಹೋಗಿದ್ರು. ಆ ಪ್ರೋಗ್ರಾಮ್ ಅಲ್ಲಿ ನೋಡಿದಾಗ ಫುಲ್ ಡಿಫ್ರೆಂಟ್ ಅನ್ಸಿತ್ತು ನಂಗೆ. ಯಾಕಂದ್ರೆ ಅಲ್ಲಿ ಯಾರು ಪರಿಚಯ ಇಲ್ಲ, ಎಲ್ರು ಸರ್ ಅಂತಾರೆ, ಮೇಡಮ್ ಅಂತಾರೆ, ಅಪ್ಪ ಅಂತಾರೆ, ಅಮ್ಮ ಅಂತಾರೆ, ಎಲ್ರು ಡ್ಯಾನ್ಸ್ ಮಾಡ್ತಾರೆ, ಕೂಗ್ತಾರೆ, ಕಿರ್ಸ್ತಾರೆ. ಏನೋ ಒಂಥರ ಡಿಫ್ರೆಂಟ್ ಅನ್ಸ್ತು, ಯಾವ್ದೋ ಒಂಥರ ಲೋಕ ಅನ್ಸ್ತು. ಏನಪ್ಪ ಎಲ್ಲ ಹುಚ್ಚು ತರ ಆಡ್ತಾ ಇದ್ರೆ ಅನ್ಕೊಂಡ್ ಬಂದಿದ್ದೆ ನಾನು. ಅದೇ ತರ ಫೀಲು ಆಗಿತ್ತು ನಂಗೆ. ಆದ್ರೆ ಅಲ್ಲಿ ನೋಡಿದಂತ ಫ್ಯಾಮಿಲಿ ಬೈಂಡಿಂಗ್ ತುಂಬಾನೇ ಇಷ್ಟ ಆಗಿತ್ತು ನಂಗೆ. ಆ ರೆಸ್ಪೆಕ್ಟ್ ಆಗಿರ್ಬೋದು, ರೆಕಗ್ನೇಷನ್ ಆಗಿರ್ಬೋದು, ಹೊರಗಡೆ ಎಲ್ಲೂ ನೋಡಿರ್ಲಿಲ್ಲ ನಾನು. ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಕೆಲವೊಂದು ವಿಷಯಗಳು ಹುಚ್ಚರು ಅನ್ಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೆ ನಾನು. ಅದಾದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಸರ್ ಮತ್ತೆ ಮೈಸೂರು ಒಂದು ಪ್ರೋಗ್ರಾಮ್ ಕರ್ಕೊಂಡು ಹೋದ್ರು. ಅಲ್ಲಿ ನಂಗೆ ನಿಜವಾದ ಮೋದಿ ಕೇರ್ ಅಂದ್ರೆ ಏನು ಅಂತ ಅರ್ಥ ಆಗಿದ್ದು. ಫ್ಯಾಮಿಲಿ ಬೈಂಡಿಂಗ್ ಆಗಿರ್ಬೋದು, ಆ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಹೊರಗಡೆ ಎಲ್ಲೂ ಸಿಕ್ತಿರುವಂತ ವ್ಯಾಲ್ಯೂ ಅಲ್ಲಿ ಸಿಕ್ಕಿತ್ತು. ಅದು ತುಂಬಾನೇ ಖುಷಿ ಕೊಟ್ಟಿತ್ತು. ಏನ್ ಅಲ್ಲಿ ಎಲ್ರು ಹುಚ್ಚರು ಅಂತ ನಾನ್ ಅನ್ಕೊಂಡ್ ಬಂದಿದ್ನು, ಆ ಪ್ರೋಗ್ರಾಮ್ ಅಲ್ಲಿ ನಾನ್ ಹುಚ್ಚರ ತರ ಆಗಿದ್ದೆ. ನಂಗೆ ಗೊತ್ತಿಲ್ಲದೆ ನಾನು ಅಷ್ಟು ಇನ್ವಾಲ್ವ್ ಆಗಿದ್ದೆ. ಆ ತರ ಮಾಡಿದ್ದು ಮೋದಿ ಕೇರ್. ನಿಜವಾಗ್ಲೂ ನಮ್ ಲೈಫ್ ಅಲ್ಲಿ ಅದೊಂದು ಮರ್ಯಾದ ಕ್ಷಣ. ಇಂತ ಒಂದು ಅದ್ಭುತ ಅವಕಾಶನ ನಮ್ಗೆ ಕೊಟ್ಟಿರುವಂತ ಶ್ರೀ ಮಂಜುನಾಥ್ ಶೆಟ್ಟಿ ಸರ್ ಅಂಡ್ ಮಮತಾ ಮೇಡಮ್ಗೆ ಹಾರ್ಟ್ಲಿ ಅಂಡ್ ಲವ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ವ್ಯಕ್ತಿ ನಮ್ಗೆ ಈ ಅವಕಾಶನ ಕೊಟ್ಟಿಲ್ಲ ಅಂದ್ರೆ ನಮ್ ಲೈಫ್ ಇವತ್ತು ಇಷ್ಟು ಚೆನ್ನಾಗಿರ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನಾವು 10 ರೂಪಾಯಿಗೂ ಕಷ್ಟಪಟ್ಟಿದಂತ ದಿನಗಳಿದೆ. ಕೆಲವೊಂದು ಪ್ರೋಗ್ರಾಮ್ಗೆ ಹೋದಾಗ ಊಟ ಮಾಡದೆ ಬರೀ ನೀರ್ ಕುಡ್ಕೊಂಡು ಪ್ರೋಗ್ರಾಮ್ ಅಟೆಂಡ್ ಆಗಿ ಬಂದಂತ ದಿನಗಳದು. ಅವ್ರೊಂದು ಅವಕಾಶ ಇವತ್ತು ಇಷ್ಟು ಚೆನ್ನಾಗಿದ್ದೀವಿ, ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ದೀವಿ, ಜೀವನ ಇಷ್ಟು ಚೆನ್ನಾಗಿ ಕಳಿತೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಅಂದ್ರೆ ಮೋದಿ ಕೇರ್ ಇಂದಾನೆ. ಇಂತ ಒಂದು ಮೋದಿ ಕೇರ್ ಸಂಸ್ಥೆನ ಹುಟ್ಟಿ ಆಗದಂತ ನನ್ನ ಗಾಡ್ ಫಾದರ್ ಸಮೀರ್ ಮೋದಿ ಸರ್ಗೆ ಹಾರ್ಟ್ಲಿ ಅಂಡ್ ಲವ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ವ್ಯಕ್ತಿ ನಮ್ಮಂತ ಸಾಮಾನ್ಯ ಜನರ ಜೊತೆ ಬೆರೆಯೋದು ನೋಡಿದಾಗ ತುಂಬಾನೇ ಖುಷಿ ಅನ್ಸುತ್ತೆ. ಯಾಕಂದ್ರೆ ಹೊರಗಡೆ ಫೀಲ್ಡ್ ಅಲ್ಲಿ ಕಂಪ್ನಿ ಓನರ್ ಯಾರಂತಾನೆ ಗೊತ್ತಿರೋದಿಲ್ಲ. ಆದ್ರೆ ಈ ವ್ಯಕ್ತಿ ನಮ್ ಜೊತೆ ನಮ್ ಫೋಟೋಕ್ಕೆ ನಿಲ್ಬೇಕಂದ್ರೆ ನಮ್ ಜೊತೆ ಹೆಗ್ಲ ಮೇಲೆ ಕೈ ಹಾಕಿ ನಿಲ್ತಾರೆ, ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ. ತುಂಬಾನೇ ಖುಷಿ ಆಗುತ್ತೆ ಆ ವ್ಯಕ್ತಿ ಬಗ್ಗೆ ಹೇಳಕ್ಕೆ. ನೆಕ್ಸ್ಟ್ ಟೈಮ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂತ ಒಂದು ಲಕ್ಸುರಿ ಲೈಫ್ ನನಗೆ ಕೊಟ್ಟಿರೋದಕ್ಕೆ. ಯಾಕಂದ್ರೆ ನಾನು ಹೊರಗಡೆ ಫೀಲ್ಡ್ ಅಲ್ಲಿ ಯಾವ್ದೇ ದೊಡ್ಡ ಇಂಜಿನಿಯರ್, ಡಾಕ್ಟರ್ ಯಾರನ್ನೇ ಮದ್ವೆ ಆಗಿದ್ರು ನಂಗೆ ಇಂತ ಲೈಫ್ ಸಿಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಲೈಫ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಮೋದಿ ಕೇರ್ ಇಂದ ನಾನ್ ಕಲ್ತಿರೋದು ಏನು ಅಂದ್ರೆ ಹೊರಗಡೆ ಫೀಲ್ಡ್ ಅಲ್ಲಿ ಏನೆಲ್ಲ ಸಿಗಲ್ವೋ ಇದೆಲ್ಲವೂ ಇಲ್ಲಿ ಸಿಕ್ಕಿದೆ.
ನನ್ನ ಮೋದಿ ಕೇರ್ ಜೀವನಕ್ಕಿಂತ ವೈಯಕ್ತಿಕ ಜೀವನದಲ್ಲಿ ನಾನು ತುಂಬಾನೇ ಅಳವಡಿಸ್ಕೊಂಡಿದ್ದೀನಿ. ನಮ್ಮ ಯಾವ ತರ ಇರ್ಬೇಕು, ನಮ್ ಡ್ರೆಸ್ ಕೋಡ್ ಆಗಿರ್ಬೋದು, ಒಂದ್ ಫ್ಯಾಮಿಲಿ ಮೈಂಡ್ ಆಗಿರ್ಬೋದು, ಒಬ್ಬರನ್ನ ಒಂದು ಮಾತಾಡ್ಸೋ ರೀತಿ ಆಗಿರ್ಬೋದು, ಪ್ರತಿಯೊಂದು ನನಗೆ ಹೇಳಿಕೊಟ್ಟಿದ್ದು ಮೋದಿ ಕೇರ್. ಡಿಯರ್ ಫ್ರೆಂಡ್ಸ್, ಇಂತ ಒಂದ್ ಸಂಸ್ಥೆಯಲ್ಲಿ ನಾನು ಇದ್ನೇ ಅಂತ ಹೇಳ್ಕೊಳ್ಳೋದು ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ, ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಈ ತರ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಮೋದಿ ಕೇರ್ ಅಲ್ಲಿ ಇರೋದು. ನಮ್ಮ ಉಸಿರಿರೋರ್ಗು ಮೋದಿ ಕೇರ್ಗೆ ಚಿರಋಣಿ ಆಗಿರ್ತೀನಿ. ಅಂಡ್ ನನ್ ಮಗಳಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಎಲ್ಲೇ ಪ್ರೋಗ್ರಾಮ್ ನನ್ ಜೊತೆ ಬರ್ತಾಳೆ, ನನ್ ಜೊತೆ ಅಡ್ಜಸ್ಟ್ ಆಗ್ತಾಳೆ, ಹೆಲ್ದಿ ಆಗಿರ್ತಾಳೆ ಅಂದ್ರೆ ಮೋದಿ ಕೇರ್ ಪ್ರಾಡಕ್ಟ್ ಕಾರಣ. ಅದಕ್ಕೋಸ್ಕರ ಮೋದಿ ಕೇರ್ ಪ್ರಾಡಕ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಎಲ್ಲಾ ಪಾರ್ಟ್ನರ್ಗಳಿಗೂ ಹಾರ್ಟ್ಲಿ ಅಂಡ್ ಲವ್ಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವ್ರ ಜೊತೆ ನಮ್ ಜೊತೆ ಕೈ ಜೋಡಿಸಿ ನಿಂತಿರೋದಕ್ಕೆ ನಾವ್ ಇವತ್ತು ಈ ಲೆವೆಲ್ ಅಲ್ಲಿ ಇದ್ದೀವಿ. ಅವ್ರು ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಇದೀನಿ, ಅವರ ಪ್ರೀತಿ, ವಿಶ್ವಾಸ, ಅವರ ಹಾರೈಕೆ ನಿಜವಾಗ್ಲೂ ಹೊರಗಡೆ ಸಿಗುತ್ತಾ ಇಲ್ಲೋ ನನಗ್ ಗೊತ್ತಿಲ್ಲ. ಮೋದಿ ಕೇರ್ ನಾನು ತುಂಬಾನೇ ತಗೊಂಡಿದೀನಿ, ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ. ನಾವು ಅಚೀವ್ ಆಗಿರೋದ್ಕಿಂತ ನಮ್ ಜೊತೆ ಬಂದವರು ಆ ಒಂದು ಅಚೀವ್ಮೆಂಟ್ ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಶ್ರೀಕೃಷ್ಣ ಧಾರಾವಿಯಲ್ಲಿ ಶ್ರೀಕೃಷ್ಣ ಒಂದ್ ಮಾತು ಹೇಳ್ತಾನೆ, ತುಂಬಾನೇ ಇಷ್ಟ ನಂಗೆ. ಜಗತ್ತಲ್ಲಿ ಇರೋರು ಎಲ್ಲರನ್ನು ಖುಷಿಯಾಗಿರ್ಸೋಕೆ ಸಾಧ್ಯ ಇಲ್ಲ ಅಂತೆ, ಬಟ್ ನಮ್ಮನ್ನ ನಾವ್ ಯಾವಾಗ್ಲೂ ಖುಷಿಯಾಗಿರ್ತಿರ್ಬೋದಂತೆ. ಅದನ್ನ ನಾವು ಮೋದಿ ಕೇರ್ ಅಲ್ಲಿ ತಗೊಂಡ್ರೆ ನಾವು ಖುಷಿಯಾಗಿರ್ಬೋದು, ನಮ್ ಜೊತೆ ಬಂದವರು ಖುಷಿಯಾಗಿರ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ನಾವು ಖುಷಿಯಾಗಿದ್ದೀವಿ, ನಮ್ ಜೊತೆ ಬಂದವರು ಖುಷಿಯಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅದಕ್ಕೆಲ್ಲ ಕಾರಣ ಮೋದಿ ಕೇರ್. ಥ್ಯಾಂಕ್ಸ್ ಟು ಮೋದಿ ಕೇರ್. ಹಾಗೆ ನನ್ನ ಸೀನಿಯರ್ ಅಪ್ಲೈನ್ಸ್ ರಾಜು ಡಿಜಿ ಫ್ಯಾಮಿಲಿ ಅಂಡ್ ವಿಜಯ್ ಡಿಜಿ ಫ್ಯಾಮಿಲಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸುರೇಖಾ ಭಾರ್ಗವ್ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕಿಶೋರಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ನಮ್ಮ ಅಪ್ಲೈನ್, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಎಲ್ಲಾ ನನ್ನ ಮೋದಿ ಕೇರ್ ಬಾಂಧವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ತುಂಬಾ ಲೀಡರ್ಗಳ ಸಪೋರ್ಟ್ ತಗೊಂಡಿದೀವಿ, ತುಂಬಾ ಲೀಡರ್ಗಳ ಸಪೋರ್ಟ್ ನಮ್ಗಿದೆ. ಬೇರೆ ಟೀಮು, ಈ ಟೀಮು, ಆ ಟೀಮು ಅಂತ ಇಲ್ಲ, ಎಲ್ಲಾ ಟೀಮು ಒಂದೇ ಮೋದಿ ಕೇರ್ ಅಲ್ಲಿ. ತುಂಬಾ ಜನ ಲೀಡರ್ಗಳ ಹೆಸರನ್ನ ಸರ್ ಆಮೇಲೆ ಹಂಚ್ಕೊಂತಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೋದಿ ಕೇರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಂತ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಂತ ಮಂಜುನಾಥ್ ಸರ್ ASM ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಭಾಸ್ಕರ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಲ್ಕಿಸಾರ ಮೇಡಮ್ಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವ್ರ ಟ್ರೈನಿಂಗ್ ನಾನು ತುಂಬಾನೇ ಕಲ್ತಿದ್ದೀನಿ. ಅಂಡ್ ಆಲ್ ಕರ್ನಾಟಕ ಸೀನಿಯರ್ ಲೀಡರ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಬೆಳೆಸಿ ಹಾರೈಸ್ತಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಮೋದಿ ಕೇರ್ಗೆ ನಾವು ಜಾಯಿನ್ ಆದ್ವಿ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಮೋದಿ ಕೇರ್ ಅಂದ್ರೆ ಏನು ಎತ್ತದು ಗೊತ್ತಿಲ್ಲ. ಆಮೇಲೆ ಅಪ್ಲೈ ಹತ್ರ ಪ್ಲಾನಿಗೆ ಕೂತ್ಕೊಂಡ್ವಿ, ಏನ್ ಮಾಡ್ಬೇಕು ಸರ್ ಮುಂದೆ ಅಂತ. ನಾನೇನೋ ಕೆಲ್ಸಕ್ಕೆ ಸೇರಿಸ್ತಾರೆ ಮೋದಿ ಕೇರ್ ಕಂಪ್ನಿಯಲ್ಲಿ, ಏನೋ ಪ್ರಾಡಕ್ಟ್ ಕೊಡಕೋ ಏನಕ್ಕೋ ಒಂದ್ ಕೆಲಸ ಇದೆ ಅಂತ ಜಾಯಿನ್ ಆಗಿದ್ದು. ಆದ್ರೆ ಮೋದಿ ಕೇರ್ ಪ್ಲಾನ್ ಕೊಡ್ತಾ ಹೇಳಿದ್ರು, ನೀನ್ ಈ ಮೋದಿ ಕೇರ್ ಅಲ್ಲಿ ಬೆಳಿಬೇಕಾದ್ರೆ ಜನರಿಗೆ ನೀನ್ ಮೋದಿ ಕೇರಿಗೆ ಬಂದು ಹೆಂಗ್ ಪ್ರೋಗ್ರಾಮ್ ನೋಡ್ಕೊಂಡು ಮೋದಿ ಕೇರ್ ಇಷ್ಟ ಆಗಿ ಜಾಯಿನ್ ಆದ್ಯೋ, ಅದೇ ತರ ನಿನ್ನ ಸ್ನೇಹಿತರ ಫ್ರೆಂಡ್ಸ್ಗೆ ಮೋದಿ ಕೇರ್ನ ಪರಿಚಯ ಮಾಡಿಸ್ಬೇಕು, ಅವ್ರನ್ನ ಮೋದಿ ಕೇರ್ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡ್ಬೇಕು, ಮೋದಿ ಕೇರ್ಗೆ ಅವ್ರನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳಿ. ನನಗೊಂದ್ಸಲ ಶಾಕ್ ಆಯ್ತು, ಜನ ಸೇರ್ಸ್ಬೇಕಾ, ನಾನ್ ಎಲ್ಲಿಂದ ಕರ್ಕೊಂಡ್ ಬರೋದು? ಈ ಬೆಂಗಳೂರಲ್ಲಿ ನನ್ಗೆ ಯಾರು ಪರಿಚಯ ಇದ್ದಾರೆ? ಇದ್ರೆ ನಾನ್ ಕೆಲಸ ಮಾಡ್ತಿರೋ ಹೋಟ್ಲಲ್ಲಿ ಒಂದ್ ಕೆಲವ್ರು ನಂಗೆ ಪರಿಚಯ ಇದ್ದಾರೆ, ಇದು ಸಾಧ್ಯವಾಗತ್ತಾ ಅಂತ ಒಂದ್ಸಲ ಯೋಚನೆ ಬಂತು. ಯಾಕಾಗಲ್ಲ? ನನಗನ್ಸಿದೆ, ನಾನ್ ಮೋದಿ ಕೇರ್ ನೋಡ್ದೆ, ನನ್ಗೆ ಇಷ್ಟ ಆಯ್ತು. ಅದೇ ರೀತಿ ನಾನ್ ಯಾರಿಗಾರು ತೋರ್ಸಿದ್ರೆ ಅವ್ರಿಗೆ ಇಷ್ಟ ಆಗಲ್ವಾ? ನೋಡೋಣ, ಟ್ರೈ ಮಾಡೋಣ ಅಂತ ಮೋದಿ ಕೇರ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೆ ಚೆನ್ನಾಗೇ ನಡೀತಿತ್ತು. ಮೋದಿ ಕೇರ್ ಜಾಯಿನ್ ಆದ್ರೆ 1 ತಿಂಗಳಾಯ್ತು, ನವೆಂಬರ್ ಕಳೀತು, ಡಿಸೆಂಬರ್ ಕಳೀತು, ಜನವರಿ ತಿಂಗಳು, 2.5 ತಿಂಗಳು ಕಳೀತು. ಒಬ್ಬ ವ್ಯಕ್ತಿನ ಮೋದಿ ಕೇರಿಗೆ ಜಾಯಿನ್ ಮಾಡಿಸ್ಕೊಳಕ್ಕಾಗಿಲ್ಲ. ಆದ್ರೆ ಎಲ್ಲೂ ಬೇಜಾರಾಗಿಲ್ಲ. ಯಾಕಂತ ಹೇಳಿದ್ರೆ ಮೋದಿ ಕೇರ್ ಪ್ರೋಗ್ರಾಮ್ ನೋಡ್ಕೋ, ವೀಕ್ಲಿ ಪ್ರೋಗ್ರಾಮ್ ಇರ್ತಿತ್ತು ಟೌನ್ ಹಾಲ್ ಅಲ್ಲಿ. ನಮ್ಗೊಂದು ಬುಕ್ಲೆಟ್ ಕೊಡ್ತಾ ಇದ್ರು, ಅದ್ರ ಒಂದು 8 ಟಿಕೆಟ್ ಇರ್ತಿತ್ತು. ಕರಿತಾ ಇದ್ವಿ, ಯಾರು ಬರ್ತಾ ಇಲ್ಲ, ಮೋದಿ ಕೇರ್ ಪ್ರೋಗ್ರಾಮ್ ನೋಡ್ಕೊಳ್ತೀವಿ, ಹೋಗ್ತಾ ಇದ್ವಿ. ಆದ್ರೆ ಯಾರನ್ನು ಜಾಯಿನ್ ಮಾಡ್ಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಅಪ್ಲೈನ್ ಹತ್ರ ಹೋದಾಗ ಆಗತ್ತೆ ಟ್ರೈ ಮಾಡು, ಇದೆಲ್ಲ ಹೀಗೆ, ಫಸ್ಟ್ ಯಾರು ಒಪ್ಕೊಳ್ಳಲ್ಲ, ನೀ ಶುರು ಮಾಡು ಅಂತ ಹೇಳ್ತಾ ಇದ್ರು. ಆವಾಗ ಒಂದ್ ಸಿಚುವೇಶನ್ ನಡೀತು. ಮೋದಿ ಕೇರ್ ಅಲ್ಲಿ ಸೆಮಿನಾರ್ ಅಂತ ಒಂದು ದೊಡ್ಡ ಈವೆಂಟ್, ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತ ಒಂದ್ ಸೆಮಿನಾರ್. ಅಂಬೇಡ್ಕರ್ ಭವನದಲ್ಲಿ ಆ ಸೆಮಿನಾರ್ ನಡೀತಾ ಇತ್ತು. ನಮ್ಮ ಅಪ್ಲೈನ್ ತುಂಬಾ ಬಿಲ್ಡ್ ಮಾಡಿದ್ರು. ಕುಲಕರ್ಣಿ ಅಂತ ಒಬ್ರು ಇದ್ದಾರೆ, ಅವರು ಈ ಬಿಸ್ನೆಸ್ ನ ತಗೊಂಡು, ಹಳ್ಳಿಯಲ್ಲಿರುವಂತ ವ್ಯಕ್ತಿ ಒಂದು ಬಿಸ್ನೆಸ್ ತಗೊಂಡು ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಅಚೀವ್ ಆಗಿದ್ದಾರೆ. ಎಂಬ್ರಾಯ್ಡ್ ಡೈರೆಕ್ಟರ್ ಅಂತ ಆಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಮೋದಿ ಕೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಬರ್ತಾ ಇದ್ದಾರೆ. ಅವ್ರು ಮಾಡಿ ಅಚೀವ್ ಆಗಿದ್ದಾರೆ, ತುಂಬಾ ಜನರಿಗೆ ಮಾರ್ಗದರ್ಶಕ ಆಗಿದ್ದಾರೆ ಅಂತ. ಎಸ್, ಹಾಗಾದ್ರೆ ನಾನು ಈ ಪ್ರೋಗ್ರಾಮ್ ನೋಡ್ಲೇಬೇಕು.
ಯಾಕಂದ್ರೆ ನಾನು 2.5 ತಿಂಗಳಿಂದ ಮೋದಿ ಕೇರ್ ಮಾಡ್ತಾ ಇದ್ದೀನಿ, ಒಬ್ರಿಗೂ ಜಾಯಿನ್ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಇವ್ರು ಮೋದಿ ಕೇರ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಏನೋ ಟಿಪ್ಸ್ ಸಿಗ್ಬೋದು, ಇದು ಒಂದು ಟ್ರೈನಿಂಗ್ ಅಟೆಂಡ್ ಆದ್ರೆ ನಾನು ಮೋದಿ ಕೇರ್ ಅಚೀವ್ ಆಗ್ಬೋದು ಅಂತ ನಾನು ಅನ್ಕೊಂಡು ಆ ಒಂದು ಟ್ರೈನಿಂಗ್ ಹೋಗ್ತಾ ಇದ್ದೇನೆ. ಆದ್ರೆ ಹೋಟೆಲ್ ಅಲ್ಲಿ ರಜೆ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಭಾನುವಾರ ದಿನ ಆ ಪ್ರೋಗ್ರಾಮ್ ಬಂದಿತ್ತು. ಭಾನುವಾರ ದಿನ ಆ ಪ್ರೋಗ್ರಾಮ್ ಬಂದಾಗ ಹೋಟೆಲ್ ಅಲ್ಲಿ ರಜೆ ಕೊಡಲ್ಲ. ಆದ್ರೆ ಹೋಟೆಲ್ ಕೆಲಸ ನನಗೆ ತಾತ್ಕಾಲಿಕ. ಇಂತ ಎಷ್ಟೋ ಕೆಲಸವನ್ನ ನಾನು ಬಿಟ್ಟು ಬಂದಿದ್ದೀನಿ. ಯಾಕೆ ನನ್ನ ಜೀವನವನ್ನ ರೂಪಿಸ್ಕೊಳ್ಳೋಕೋಸ್ಕರ. ಈಗ ನಿಜವಾಗ್ಲೂ ಜೀವನವನ್ನ ರೂಪಿಸ್ಕೊಳ್ಳುವಂತ ಅವಕಾಶ ಬಂದಾಗ ನಾನು ಕೈ ಚೆಲ್ಲಿ ಕೂತ್ಕೊಳ್ಳ ಇಲ್ಲ. ಅವ್ರು ರಜೆ ಕೊಟ್ರು ಕೊಡದೇ ಇದ್ರು ನಾನು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಮುಂಚಿತವಾಗಿ ಟಿಕೆಟ್ ನ ತಗೊಂಡೆ, ಹೋಗಿ ಕೂತ್ಕೊಂಡೆ. ಅಮೇಸಿಂಗ್ ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಡೈಲಾಗ್, ಅವರ ಒಂದು ಮಾತುಗಳು ಮನದಾಳಕ್ಕೆ ಮುಟ್ತು. ಮೋದಿಗೆ ಹೇಗ್ ಮಾಡುದು ಅಂತ ನನ್ಗೆ ಅರ್ಥ ಆಯ್ತು. ಅದಕ್ಕಿಂತ ಯಾಕೆ ಮಾಡ್ಲೇಬೇಕು ಅಂತ ಅರ್ಥ ಆಯ್ತು. ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬಂದೆ. ಹೋಟೆಲ್ಗೆ ವಾಪಸ್ ಬಂದಾಗ ಸೆಕ್ಯೂರಿಟಿ ಅಟ್ಯಾಕ್. ಎಲ್ಲಿಗೆ ಹೋಗ್ತಾ ಇದೀಯ ಅಂತ. ಹೋಟೆಲ್ಗೆ ಬರ್ತಾ ಇದ್ದೀನಿ. ಮ್ಯಾನೇಜರ್ ಇಲ್ಲೇ ನಿಲ್ಸಕ್ ಹೇಳಿದ್ದಾರೆ ಅಂತ ಹೇಳಿ ಹೋಟ್ಲ ಒಳಗಡೆ ಹೋಗ್ಬೇಕು. ಅಲ್ಲಿ ಓನರ್ ತಮ್ಮ ಬಂದ. ಸರ್ ಅಂತ ಹೇಳಿದಾಗ ಕೆಲಸ ಮಾಡಿ ಯಾರು ನೀನು ಕೇಳಿದ್ರು. ಇದೇ ಹೋಟ್ಲಲ್ಲಿ 3 ವರ್ಷದ ಕೆಲಸ ಮಾಡ್ಕೊಂಡು ಬರ್ತಿರೋಂತ ವ್ಯಕ್ತಿಗೆ ಯಾರ್ ನೀನು ಅಂತ ಕೇಳಿದ್ರು. ಅವಾಗ ನಂಗೆ ಶಾಕ್ ಆಯ್ತು. ನಾನ್ ಮೊದ್ಲೇ ಮುಂಗೋಪ. ಯಾರು ನಂಗೆ ಉಲ್ಟಾ ಮಾತಾಡ್ರೆ ನಾನು ಅವ್ರಿಗೆ 10ರಷ್ಟು ಉಲ್ಟಾ ಮಾತಾಡೋನು. ನಾನ್ ಇಲ್ಲೇ ಕೆಲಸ ಮಾಡ್ಕೊಂಡಿರೋಂತ ಅಂದ್ರೆ ರಜೆ ಮಾಡಿದಾಗ ಯಾರ್ ನೀನು ಅಂತ ಕೇಳಿದ್ರು. ಇಮಿಡಿಯೇಟ್ಲಿ ಯಾರ್ ನೀನು ಅಂತ ಹಂಗಾರೆ ನನ್ಗೂ ಈ ಹೋಟ್ಲಿಗೆ ಸಂಬಂಧ ಇಲ್ಲ, ನಾನು ಯಾರಂತ ಕೇಳಿ ಇಮಿಡಿಯೇಟ್ಲಿ ಬಿಟ್ಟೆ ಹೋದೆ. ಅಲ್ಲಿ ಇನ್ನೂ 1 ತಿಂಗಳು ಸ್ಯಾಲ್ರಿ ಬಾಕಿ ಇತ್ತು. ಇನ್ನೊಂದ್ 2 ದಿನ ಬಿಟ್ರೆ ಸ್ಯಾಲ್ರಿ ಕೊಡೋದಿತ್ತು. ಸ್ಯಾಲ್ರಿ ಕೂಡ ನೋಡಿಲ್ಲ. ಇಮಿಡಿಯೇಟ್ಲಿ ಕೆಲಸ ಬಿಟ್ಟೆ, ಇನ್ನೊಂದ್ ಕಡೆ ಹೋದೆ. ಅವತ್ತು ಕೆಲಸ ಬಿಟ್ಟೆ ಹೋಗತ್ತು ನನ್ನ ಕೆಲಸದಿಂದ ತೆಗೀತಾರಂತ ಮೋದಿ ಕೇರ್ ಬಿಡಕ್ ಹೋಗಿಲ್ಲ. ಯಾಕಂದ್ರೆ ನನ್ನ ಮೋದಿ ಕೇರ್ ನನ್ ಲೈಫ್ ಇದೆ ಅಂತ ಗೊತ್ತಾಯ್ತು. ಕೆಲಸ ಬಿಟ್ಟೆ, ಇಮಿಡಿಯೇಟ್ಲಿ ಜಯನಗರ ಹೋದೆ. ಜಯನಗರ 4th ಬ್ಲಾಕ್ ಅಲ್ಲಿ ಒಂದು ಹೋಟೆಲ್ ಇತ್ತು, ಶಾಂತಿ ಸಾಗರ ಅಂತ. ಆ ಹೊಸದಾಗಿ ಓಪನ್ ಆಗಿತ್ತಷ್ಟೇ. ಅಲ್ಲಿ ಹೋಗಿ ಜಾಯಿನ್ ಆದಾಗ ಅಲ್ಲಿ ತುಂಬಾ ಜನ ಹೊಸ ಬಂದಿದ್ರು. ಅಲ್ಲಿ ಹೋದ ನಂತರ ಹೋಗಿ ಇಟ್ಕೊಂಡ್ಕೊಂಡು ತುಂಬಾ ಜನ ಹೊಸಬರು ಇದ್ರು. ಹೋಗಿ 1 ವಾರದಲ್ಲಿ ಮೋದಿ ಕೇರ್ ಪ್ರೋಗ್ರಾಮ್ ಟೌನ್ ಅಲ್ಲಿ ಸ್ಟಾರ್ಟ್ ಆಯ್ತು. ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋದೆ. 1 ಜಾಯ್ನಿಂಗ್ ಆಗ್ಬಿಡ್ತು. ಯಾಕಂತ ಹೇಳಿದ್ರೆ ಆಗಷ್ಟೇ ರವಿ ಕುಲಕರ್ಣಿ ಅವ್ರ ಪ್ರೋಗ್ರಾಮ್ ನ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. 1 ಜಾಯ್ನಿಂಗ್ ಆಗ್ಬಿಡ್ತು. ಭಾರಿ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಯಾಕಂದ್ರೆ 2.5 ತಿಂಗಳಿಂದ 3 ತಿಂಗಳಿಂದ ಎಫರ್ಟ್ ಆಗ್ತಿರೋಂತ ವ್ಯಕ್ತಿ ಮೊದಲ ಜಾಯ್ನಿಂಗ್ ಆಯ್ತು. ತುಂಬಾ ಖುಷಿ ಆಯ್ತು. ಅದೇ ತರ ಒಂದು ಕೆಲಸ ಮಾಡ್ತಾ 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 ನಮ್ ರಾತ್ರಿ 11:30 ಡ್ಯೂಟಿ ಮಾಡ್ತಾ ಇದ್ವಿ. 11:30 ಮುಗೀತು. ರಾತ್ರಿ 12 ಗಂಟೆ ಆಯ್ತು. ಹೋಟ್ಲ ಟಾಪ್ ಫ್ಲೋರ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ ಬಂದು ಕೂತ್ಕೊಂಡ್ರು. ಊಟಕ್ಕೆ ಎಲ್ಲೂ ಜಾಗ ಇರ್ಲಿಲ್ಲ, ನನ್ನ ಎದುರು ಬಂದು ಕೂತ್ಕೊಂಡಾಗ ಅವ್ರೆಲ್ಲ ಹೋಟ್ಲ್ ಹುಡುಗರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು. ನಾನ್ ಮಾತಾಡ್ತಾ 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 ಏನ್ ನಿಮ್ಮ ಹೆಸರು ಕೇಳಿದೆ. ಎಸ್, ಈ ಹೆಸರು ಹೇಳಕ್ಕೆ ನಂಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ರೋಮಾಂಚನ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಮಿರಾಕಲ್ ಮಾಡಿದಂತ ವ್ಯಕ್ತಿ ನನ್ನ ಹೆಸರು ಗಣೇಶ್ ಅಂತ ಹೇಳಿದ್ರು. ಅವಾಗ ಸಾಮಾನ್ಯ ಗಣೇಶ್ ಆಗಿದ್ರು. ನಿಮ್ಗೆ ಏನಾದ್ರು ಜೀವನದಲ್ಲಿ ಬೆಳಿಬೇಕಂತ ಆಸೆ ಇದೆಯಾ? ಸರ್, ನಾನ್ ಜೀವನದಲ್ಲಿ ಬೆಳಿಬೇಕು, ದೊಡ್ಡ ಮಟ್ಟದಲ್ಲಿ ಏನಾರು ಅಚೀವ್ ಆಗ್ಬೇಕು ಅಂತಾನೆ ನಾನು ಮಾಡ್ತಿರೋ ಬಟ್ಟೆ ಅಂಗಡಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಸರ್. ಹಾಗಾದ್ರೆ ನಿಮ್ಗೊಂದು ಒಳ್ಳೆ ಅವಕಾಶ ತೋರಿಸ್ತೀನಿ, ಬೆಳಗ್ಗೆ ಬರ್ತೀರಾ ಅಂತ ಕೇಳಿ. ಎಸ್, ಅವಾಗ ಅವ್ರು ಒಪ್ಕೊಂಡ್ರು. ಬೆಳಗ್ಗೆ ಬಂದ್ರು ನನ್ನ ಜೊತೆ. ಅವ್ರು ಕೂಡ ಜಾಯ್ನಿಂಗ್ ಆಯ್ತು. 2 ಜಾಯ್ನಿಂಗ್ ಆಯ್ತು. ಮತ್ತೆ ಮತ್ತೊಂದು ಜಾಯ್ನಿಂಗ್ ಆಯ್ತು. 6 ತಿಂಗಳಲ್ಲಿ ಇಮಿಡಿಯೇಟ್ಲಿ 9% ಅಂತ ಅಚೀವ್ ಆದೆ. ತುಂಬಾ ಖುಷಿ ಆಯ್ತು. ಪ್ರೋಗ್ರಾಮ್ ಮಾಡ್ತಾ 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 ಮೋದಿ ಕೇರ್ಲಿ 18% ಅಚೀವ್ ವರೆಗೂ ಆದೆ. ನಮ್ಮ ಅಪ್ಲೈನ್ ಮಂಜು ಸರ್ ಸಿಲ್ವರ್ ಡೈರೆಕ್ಟರ್ ಅಂತ ಆದ್ರು. ಆ ತಿಂಗಳಲ್ಲಿ ನಾನು 18% ಅಚೀವರ್ ಆದೆ. ಟೀಮ್ ದೊಡ್ಡದು ಬಂತು. ನಮ್ಮ ಅಪ್ಲೈನ್ ಎಲ್ಲ ಸೇರ್ಬಿಟ್ಟು ಇವ್ರಿಗೆಲ್ಲ ಎಜುಕೇಶನ್ ಕೊಡ್ಬೇಕಲ್ಲ, ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಇನ್ನೇನೋ ಸ್ಟಾರ್ಟ್ ಮಾಡ್ತಾ 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 ನಾವು ಅಲ್ಲಿ ಟ್ರೈನರ್ ಆದ್ವಿ. ನಾನಲ್ಲೊಂದು ಒಳ್ಳೆ ಲೀಡರ್ ಆಗಿ ಬೆಳೆದಿದ್ದೆ. ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಟ್ಟುವಂತ ಮಾರ್ನಿಂಗ್ ಕ್ಲಾಸ್ ಸ್ಟ್ರಿಕ್ಟ್ಲಿ ಲೀಡರ್ ಅಂತ ನನ್ಗೆ ಹೆದರಿತ್ತು. ಡೈರೆಕ್ಟ್ ಆಗಿ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ರಫ್ ಆಗಿ ಮಾತಾಡ್ತಾರೆ ಅಂತ ಒಳ್ಳೆ ಹೆಸರಿತ್ತು ಅಲ್ಲಿ. ನನ್ನ ಒಂದು ದೊಡ್ಡ ಟೀಮ್ ಇತ್ತು. ಇಂತ ಒಂದು ದೊಡ್ಡ ಟೀಮ್ ಇರುತ್ತೋ ಅದೇ ತರ ನಮ್ಮ ಅಪ್ಲೈನ್ ದೊಡ್ಡ ಟೀಮ್ ಇತ್ತು. ಇನ್ ನಮ್ಮ ಎಲ್ಲಾ ಟೀಮಿಗೆ ನಮ್ಮ ಅಪ್ಲೈನ್ ಬೂಟ್ ಕ್ಯಾಂಪ್ ನ ವ್ಯವಸ್ಥೆ ಮಾಡಿ. ಎಸ್, ನಿಜವಾಗ್ಲು ಅಲ್ಲಿವರೆಗೆ ನನ್ನ ಜೀವನ ತುಂಬಾ ಚೆನ್ನಾಗಿತ್ತು. ಮೋದಿ ಕೇರಲ್ಲಿ ನಾನೊಂದು ಹೆಜ್ಜೆ ಗೆದ್ದೇ ಬಿಟ್ಟೆ ಅಂತ ಬೀಗ್ತಾ ಇದ್ದೆ. ಫಸ್ಟ್ ಚಾಂಪಿಯನ್ ಟೀಮ್ ನ ಮೊದಲ ಬೂಟ್ ಕ್ಯಾಂಪ್ ಅದು ದೊಡ್ಡಬಳ್ಳಾಪುರದ ಒಂದು
ಒಂದ್ ಯಾವ್ದೋ ಒಂದು ಎಸ್ಟೇಟ್ ತರ ಇದೆಯಾ, ಒಂದು ಸಾಧಾರಣ ಒಂದು ದೊಡ್ಡ ಎಕರೆ ಅಷ್ಟು ಜಾಗ ಇದೆ, ಸ್ಕೌಟ್ ಕ್ಯಾಂಪ್ ಅಲ್ಲಿ ಆಗತ್ತೆ ಅಂತ ಒಂದು ಏರಿಯಾದಲ್ಲಿ ನಮ್ಮ ಬೂಟ್ ಕ್ಯಾಂಪ್ ಇಟ್ರು. ಬೂಟ್ ಕ್ಯಾಂಪ್ ಅಲ್ಲಿ ತುಂಬಾನೇ ಕಲ್ತೀವಿ, ತುಂಬಾನೇ ಎಂಜಾಯ್ ಮಾಡಿದ್ವಿ. ಕೊನೆಯ ದಿನ ಇನ್ನೇನ್ ಕ್ಲೋಸಿಂಗ್ ಟೈಮು, ನಾನು ತಲೆ ತಿರುಗಿ ಬಿದ್ಬಿಟ್ಟೆ. ತಲೆ ತಿರುಗಿ ಬಿದ್ದೆ. ಅವತ್ತು ಬಿದ್ದೋನು ಯಾವತ್ತು ಹೇಳಕ್ಕೆ ಆಗಿಲ್ಲ. ಅವತ್ತು ಬಿದ್ದಾಗ ನನಗೆ ಹುಷಾರಿರ್ಲಿಲ್ಲ. ಒಂದು ಬೂಟ್ ಕ್ಯಾಂಪಿಗೆ ಬಂದಂತ ಇಬ್ರು ವ್ಯಕ್ತಿ ನನ್ನನ್ನ ಅಲ್ಲಿಂದಾನೆ ಊರಿಗೆ ತಗೊಂಡ್ ಬಂದ್ಬಿಟ್ರು. ಮೈಮೇಲೆಲ್ಲ ಚಿಕ್ಕ 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 ಗುಳ್ಳೆ ಆಯ್ತು. ಗುಳ್ಳೆ ಆದಾಗ ಮನೆ ಬಂದ್ ಗೊತ್ತಾಗ ಅದು ಅಮ್ಮ ಅಂತ ಗೊತ್ತಾಯ್ತು. ನಾನು ಅದನ್ನ ಸುಧಾರಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಡು ಅದನ್ನೆಲ್ಲ ಗುಣ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗುವಾಗ ಹತ್ತತ್ರ 1 ತಿಂಗಳಾಗಿತ್ತು. ಅದನ್ನೆಲ್ಲ ಆ ಕಲೆಗಳೆಲ್ಲ ಗುಣ ಮಾಡ್ಕೊಂಡು, ನೀನ್ ಈಗಲೇ ಬೆಂಗಳೂರಿಗೆ ಹೋಗ್ಬೇಡ, ಅಲ್ಲೆಲ್ಲ ನಂಜಿ ತಿಂದ್ರೆ ಏನೇನೋ ಆಗತ್ತೆ ಅಂತ 1 ತಿಂಗಳಾಯ್ತು. 1 ತಿಂಗಳ ನಂತರ ಬೆಂಗಳೂರಿಗೆ ಹೋಗಿ ನೋಡ್ತೀನಿ, ನನ್ನ ಟೀಮ್ ಸಾಧಾರಣ ಅರ್ಧದಷ್ಟು ಇಲ್ವಾಗಿತ್ತು. ಯಾಕಂದ್ರೆ ನಾವು ಸಪೋರ್ಟ್ ಮಾಡೋಕ್ ನಾವಿಲ್ಲದೆ ನಮ್ ಟೀಮ್ ಬಿದ್ದೋಗಿತ್ತು. ಮತ್ತೆ ಬೆಂಗಳೂರಿಗೆ ಬಂದ್ವಿ, ಮತ್ತೆ ಟೀಮ್ ಕಟ್ಟಿದ್ವಿ. ಗಣೇಶ್ ಸರ್ ಇದ್ರು, ಮತ್ತೆ ಬೇರೆ ಬೇರೆ ಲಗಿನ್ ಕಟ್ತಾ ಇದ್ವಿ. ಅವತ್ತು ಕೆಲಸ ಬಿಟ್ಟು ಹೋದ್ರೆ ಮತ್ತೆ ಯಾವತ್ತು ಮೋದಿಗೆಯನ್ನೇ ಫುಲ್ ಟೈಮ್ ಆಗಿ ತಗೊಂಡ್ವಿ. ಯಾವ್ದೇ ಒಂದ್ ಕೆಲಸ ಮಾಡ್ತಾ ಇರ್ಲಿಲ್ಲ. ಮೋದಿಗೇರಲ್ಲಿ ಒಂದು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 4000 ರೂಪಾಯಿವರೆಗೂ ಚೆಕ್ ಬರ್ತಾ ಇತ್ತು. ಆವಾಗ ನಾನು ಮಾಡ್ತಿರುವಾಗ ವಾಪಸ್ ರಿಟರ್ನ್ ಹೋದಾಗ ಒಂದು 500 ರೂಪಾಯಿ, 600 ರೂಪಾಯಿ ಮಾತ್ರ ಚೆಕ್ ಬರ್ತಾ ಇತ್ತು. ಆ ಚೆಕ್ ಅಲ್ಲಿ ನಾನು ಫಸ್ಟ್ ಒಂದು ಪಾಸ್ ತಗೊಂಡೆ. ಇಡೀ ಬೆಂಗಳೂರು ತಿರ್ಗಕ್ಕೆ ಒಂದು ಪಾಸ್ ತಗೊಳ್ತಾ ಇದ್ವಿ. ರೂಮ್ ರೆಂಟಿಗೆ ಒಂದು 200, 300, 500 ಕೊಡ್ತಾ ಇದ್ವಿ. ಮತ್ತೆ ಉಳಿದಿದ್ದ ಹಣ ನಮ್ಮ ಅಪ್ಲೈನ್ ಮಂಜು ಸರ್ ಕಟ್ಕೊಂಡು ಹೋಗ್ತಾ ಇದ್ವಿ. ಇರೋ ರೂಮಿನ ವ್ಯವಸ್ಥೆ ಇದೆ, ತಿರ್ಗಾಡಕ್ ಬಸ್ ಟಿಕೆಟ್ ಇದೆ, ಊಟದ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ದೇಹಕ್ಕೆ ಫುಡ್ ಕಡಿಮೆ ಆಗಿರೋದ್ರಿಂದ ದೇಹ ಕ್ಷೀಣ ಆಗ್ತಾ ಹೋಗಿತ್ತು. ಇನ್ನೊಮ್ಮೆ ಹುಷಾರಿಲ್ದಂಗಾಯ್ತು. ಅವಾಗ 2ನೇ ಸಲ ಆಗಿತ್ತು ಜಾಂಡೀಸ್. 2ನೇ ಸಲ ಜಾಂಡೀಸ್ ಆದಾಗ ಅದು ಗುಣ ಮಾಡ್ಕೊಳಕ್ ಆಗಿಲ್ಲ. ಊರಿಗೆ ಬಂದ್ವಿ. ಊರಿಗೆ ಬಂದಾಗ ಇನ್ನೇನದು ಎಷ್ಟು ಟ್ರೀಟ್ಮೆಂಟ್ ಮಾಡ್ರು ಜಾಂಡೀಸ್ ಆಗಲ್ಲ. ನಮ್ಮ ಮಂದಾರ್ತಿ ಹತ್ರ ಒಬ್ರು ಔಷಧಿ ಕೊಡೋರು ಇದಾರೆ, ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಜಾಂಡೀಸ್ ಕಡಿಮೆನೇ ಆಗಿಲ್ಲ. 2ನೇ ಸಲ ಹೋದ್ವಿ ಅವ್ರ ಹತ್ರ ಔಷಧಿ ತಗೊಳೋಕೆ. 2ನೇ ಸಲ ಹೋದಾಗ ಹೇಳಿದ್ರು, ನಾನು ಅವ್ರ ಮೆಡಿಸಿನ್ ಕೊಟ್ರೆ 80% ಜನರಿಗೆ ಮೊದಲ ಇದ್ರಲ್ಲಿ ಕಡಿಮೆ ಆಗತ್ತೆ. ಇನ್ನು 2ನೇ ಸಲ ಅಂತ ಒಂದೇ ಗುಣ ಆಗ್ಬೇಕು, ಇಲ್ಲ ಆ ವ್ಯಕ್ತಿ ಇಲ್ಲವಾಗ್ಬೇಕು. ಮತ್ ನಾವು 3ನೇ ಸಲ ಕೊಟ್ಟಂತ ಇತಿಹಾಸವೇ ಇಲ್ಲ. ಇವನು 2 ಸಲ ಕೊಟ್ಟರು ಇದು ಗುಣ ಆಗಿಲ್ಲ ಅಂದ್ರೆ ದೇಹದಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ನೋಡಿ ಅಂತ ಹೇಳಿ. ಆವಾಗ ನೋಡಿದ್ರೆ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ತಿನ್ಕೊಂಡು ಬಂದಿದ್ವಿ, ಔಷಧಿ ಹಾಕಿದ್ರಂತ ಆಯ್ತು. ಆ ಔಷಧಿಯನ್ನ ತೆಗೆದು ನನ್ನ ಹೆಲ್ತ್ ಅನ್ನ ಗುಣ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋದಿಗೆ ಗಣೇಶ್ ಸರ್ ಲೆಗ್ ಬಂದ್ಬಿಟ್ಟು ಮತ್ತೆಲ್ಲ ಲೆಗ್ಗಳು ನಾಶವಾಗೋಗಿ ಮತ್ತೊಮ್ಮೆ ಪುನಃ ಮೋದಿಗರ್ನ ಅಲ್ಲಿ ಬಿಲ್ಡ್ ಮಾಡಿದ್ವಿ. ಆವಾಗ ಯಾವ್ದೋ ಒಂದು ಸ್ಕೀಮ್ ಅಟ್ಯಾಕ್ ಆಯ್ತು, ಮತ್ತೆ ಟೀಮ್ ಹೋಯ್ತು. ಇಲ್ಲಿಗೆ 2006ರಿಂದ 2009 3 ವರ್ಷ ಕಳೆದೇ ಗೊತ್ತಾಗಿಲ್ಲ. ಬಿಸ್ನೆಸ್ ಸರ್ವನಾಶ ಆಗೋಗಿತ್ತು. 1 ಲೆಗ್ ಗಣೇಶರ್ ಲೆಗ್ ಮಾತ್ರ 1 ಲೆಗ್ ಉಳಿತು. ದೇಹ ತುಂಬಾ ಕ್ಷೀಣವಾಗಿತ್ತು. ನಾನು ಸಪೂರ ಕಡ್ಡಿ ತರ ಆಗೋಗಿದ್ದೆ. ಮತ್ತೆ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅಷ್ಟೊಂದು ಆರೋಗ್ಯ ಹದಗೆಟ್ಟಿತ್ತು. 2010ರಲ್ಲಿ ಕುಂದಾಪುರದಲ್ಲಿ ಊರಲ್ಲೇ ಬಂದು ಬಿಸ್ನೆಸ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಊರಲ್ಲೇ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಅಂದಾಗ ಏನ್ ಮಾಡೋದು, ಇಡೀ ಕರಾವಳಿಗೆ ನಾನು ಒಬ್ರೇ ಕುಂದಾಪುರದಲ್ಲಿ ಮೋದಿಗೇರ್ ಮಾಡ್ತಾ ಇದ್ದೆ. ಯಾರೂ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲಂದ್ರೆ ಯಾರು ಇಲ್ಲ. ನಾನ್ ಕುಂದಾಪುರದಲ್ಲಿದ್ದೆ. ಒಂದು ಮಂಗಳೂರಲ್ಲಿ ಮಿರಾಕಲ್ ಟೀಮಿನ ಪ್ರಶಾಂತ್ ಅವರು ಅಲ್ಲಿ ಮಂಗಳೂರಲ್ಲಿ ಮಾಡ್ತಾ ಇದ್ರು. ಇನ್ನು ಭಟ್ಕಳದಲ್ಲಿ ಲೋಕೇಶ್ ದೇವಾಡಿಗ ಅಂತ ಬಿಸ್ನೆಸ್ ಮಾಡ್ತಾ ಇದ್ರು. ಇನ್ನು ಗಣೇಶ್ ದೇವಾಡಿಗ ಅವಾಗ ಶಿವಮೊಗ್ಗ ಸೆಟ್ ಆಗಿದ್ರು, ಶಿವಮೊಗ್ಗದಲ್ಲಿ ಬಿಸ್ನೆಸ್ ಆಗ್ತದೆ. ನನ್ಗೆ ಒಂದ್ ಕಡೆ 56 ಕಿಲೋಮೀಟರ್ ಹೋಗ್ಬೇಕು, ಇನ್ನೊಂದ್ ಕಡೆ 100 ಕಿಲೋಮೀಟರ್ ಹೋಗ್ಬೇಕು, ಮತ್ತೊಂದ್ ಕಡೆ 145 ಕಿಲೋಮೀಟರ್ ಹೋಗ್ಬೇಕು ಒಂದು ಗೆಸ್ಟ್ ನ ಕರ್ಕೊಂಡು. ಕುಂದಾಪುರದಲ್ಲಿ ನಾನು ಒಬ್ಬನೇ ಇದ್ದೆ. ಎಂತ ಮಾಡ್ರು ಬಿಸ್ನೆಸ್ ಆಗ್ತಾ ಇಲ್ಲ. ಈ ಬಿಸ್ನೆಸ್ ಆಗ್ತಾ ಇಲ್ಲ, ಏನ್ ಮಾಡುದು ಅಂತ ನಾನು ಹುಚ್ಚಿನ ತರ ಅಲಿತಾ ಇದ್ದೆ. ಮೋದಿ ಕೇರ್ ಮಾಡ್ಲೇಬೇಕು ಅಂತ. ಯಾರಿಗ ಹೋಗಿ ಮೋದಿ ಕೇರ್ ಹೇಳಿದ್ರು ಯಾರಿಗೂ ಒಪ್ಸಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ ಮೋದಿ ಕೇರ್. ಯಾಕೆ ನಂಬ್ತಾ ಇಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಈಗ ಒಂದಿನ ನಾನು ಹೋಗ್ತಾ ಬರುವಾಗ ಕುಂದಾಪುರ ಶಾಸ್ತ್ರಿ ಪಾರ್ಕ್ ಅಲ್ಲಿ ಒಬ್ಬ ವ್ಯಕ್ತಿ ನೋಡಿದೆ. ಈ ವ್ಯಕ್ತಿನ ಬೆಂಗಳೂರಲ್ಲಿ ನೋಡ್ತೀನಿ. ಬೆಂಗಳೂರಲ್ಲಿ ನೋಡಿರುವಂತ ಮಂಡ್ಯ ದುರ್ಗ ಕುಂದಾಪುರಲ್ಲಿ ಹಾಕಿದ್ದಾನೆ ಅಂತ ನಾನು ಫಾಲೋ ಮಾಡ್ಕೊಂಡು ಹೋದೆ. ಅವ್ನ್ ಆ ಟೈಮ್ ಮಿಸ್ ಆದ. ಮತ್ತೊಮ್ಮೆ ಸೇಮ್ ಪ್ಲೇಸ್ ಅಲ್ಲಿ ಆ ವ್ಯಕ್ತಿನ ವಾಪಸ್ ನೋಡಿದೆ. ನೋಡಿದಾಗ ಅದು ಮಿರಾಕಲ್ ಚಂದ್ರು ಸರ್ ಟೀಮಿನ ಒಬ್ಬ ವ್ಯಕ್ತಿ. ಅವ್ರೀಗ ಮೋದಿ ಕೇರಲಿಲ್ಲ, ಬೇರೆ ಯಾವ್ದ್ರಲ್ಲಿ ಇದ್ದಾರೆ. ಅವನ್ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಕುಂದಾಪುರದ ಒಂದು ಶರಣ್ ಹೋಟೆಲ್ ಅಂತ ಇದೆ. ಆ ಹೋಟ್ಲಲ್ಲಿ ಮೋದಿ ಕೇರ್ ಪ್ರೋಗ್ರಾಮ್ ಆಗ್ತಾ ಇದೆ. 150 ಜನ ಜಾಮ್ ಪ್ಯಾಕ್ ಆಗೋಗಿತ್ತು. ಅರೆ, ನಮ್ಮೂರಲ್ಲಿ ಇಷ್ಟು ದೊಡ್ಡ ಒಂದು ಪ್ರೋಗ್ರಾಮ್ ಆಗ್ತಿದೆ, ನನಗ್ ಗೊತ್ತಾ ಇಲ್ಲ. ನಾನು ಒಳಗ್ ಹೋದೆ. ಬಾಗ್ಲಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ನನ್ಗೆ ಆಟ ಆಗಲ್ಲ. ಎಷ್ಟು ಕೇಳ್ಕೊಂಡ್ರು ಪ್ರೋಗ್ರಾಮ್ ನೋಡ್ದಿಂದ ಒಳಗ್ ಬಿಟ್ಟೇ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅಂದ್ರೆ ಬಿಟ್ಟೇ ಇಲ್ಲ. ಒಳಗ್ ಬಿಡ್ತೀವಿ, ನಿಮ್ಮ ಅಪ್ಲೈನ್ ಕಡೆಯಿಂದ ಫೋನ್ ಮಾಡ್ಸು.
ಅಪ್ಲೈನ್ ಕಡೆಯಿಂದ ಫೋನ್ ಮಾಡಿಸ್ತೀನಿ ಅಂತ ಹೇಳಿದಾಗ ಎಸ್ ಅಪ್ಲೈನ್ ಕಡೆಯಿಂದ ಫೋನ್ ಮಾಡ್ತೀನಿ, ಅಪ್ಲೈನ್ ಹೇಳ್ತೀನಿ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಪ್ರೋಗ್ರಾಮ್ ನಾನು ಪ್ರತಿ ವಾರ ಹೋಗ್ತಾ ಇದ್ದೆ, ಇಲ್ಲಿ ಪ್ರೋಗ್ರಾಮ್ ನಡೀತಾ ಅಂತ ನೋಡಕ್ ನನಗ್ ಒಳಗಡೆ ಬಿಡ್ತಾ ಇಲ್ಲ. ಎಷ್ಟೋ ಸಲ ಕಣ್ಣೀರ್ ಹಾಕೊಂಡಿದೀನಿ, ಒಂದ್ ಅವಕಾಶ ಕೊಡಿ ನನಗೆ, ನನ್ ಗೆಸ್ಟ್ ಕರ್ಕೊಂಡ್ ಬರ್ತೀನಿ, ನಾನು ಟೀಮ್ ಬಿಲ್ಡ್ ಮಾಡ್ತೀನಿ ಅಂತ. ಆದ್ರೆ ಎಂತ ಇದ್ ಮಾಡಿದ್ರು ಒಳಗಡೆ ಬಿಡ್ತಾ ಇಲ್ಲ. ನಾನು ಅಪ್ಲೈನ್ ಹೇಳಿದೀನಿ ಅಂತಾರೆ, ಇವರು ಒಳಗಡೆ ಬಿಡ್ತಾ ಇಲ್ಲ. ಕೊನೆಗೆ ಒಂದ್ಸಲ ಗೊತ್ತಾಯ್ತು, ನನ್ನ ಅಪ್ಲೈನಿಗೂ ಈ ಅಪ್ಲೈನಿಗೂ ಯಾವ್ದೋ ಒಂದ್ ಸಣ್ಣ ವಿಷಯದಲ್ಲಿ ಇವ್ರೇನು ಟೆಸ್ಟಿಮನಿ ಕೇಳಿದ್ರಂತೆ. ಆವಾಗ ನಮ್ಮ ಅಪ್ಲೈನ್ ಯಾವ್ದೋ ಒಂದು ವಿಷಯದಲ್ಲಿ ಬ್ಯುಸಿ ಆಗಿದ್ರಂತೆ, ಅವರು ಸಮಯ ಕೊಟ್ಟಿಲ್ಲ ಅಂತ ಆವತ್ತಿನ ಸಿಟ್ಟು ನಮ್ಮ ಟೀಮಿಗೆ, ಕುಂದಾಪುರದಲ್ಲಿ ಅವ್ರದ್ದು ಅಷ್ಟು ದೊಡ್ಡ ಟೀಮ್ ಇದು ನಮ್ಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆದ್ರೆ ನನಗೆ ಅವಕಾಶ ಕೊಟ್ಟಿಲ್ಲ. ಕಣ್ಣೀರ್ ಹಾಕೊಂಡ್ ಬಂದೆ, ಅವರಿಗೆ ಖಾಲಿಗತ್ಸದೆ ಬೀಳಕ್ ಹೋದೆ. ಒಬ್ಬ ಮೇನ್ ಲೀಡರ್ ಆಗಿದ್ರು, ಇವಾಗ ಬೇರೆ ಬೇರೆ ಯಾವ್ದೋ ಸ್ಕೀಮಲ್ಲಿ ಇದಾರೆ. ಅವತ್ತು ಕಣ್ಣೀರ್ ಹಾಕೊಂಡೆ, ಒಂದ್ ಅವಕಾಶ ಕೊಡಿ, ಜೀವನದಲ್ಲಿ ಬೆಳೆಯೋಕಂತ ಅವಕಾಶ ಕೊಡಿ. ನನ್ ಮದುವೆ ಬೇರೆ ಸೆಟ್ ಆಗಿದೆ, 2011 ಬಂದಿತ್ತು ಅವಾಗ. ನನ್ ಮದುವೆ ಬೇರೆ ಸೆಟ್ ಆಗಿದೆ, ಅಷ್ಟೊಳಗೆ ನಾನು ಅಚೀವ್ಮೆಂಟ್ ಆಗ್ಲೇಬೇಕಾಗಿದೆ. ಯಾಕಂದ್ರೆ ನನ್ನ ನಂಬ್ಕೊಂಡು ಒಂದು ಹುಡುಗಿ ಬರ್ತಾ ಇದ್ದಾಳೆ, ಅವಳ ಜೀವನ ರೂಪಿಸ್ಕೊಡ್ಬೇಕಾಗಿದೆ. ಇವತ್ತು ಇಷ್ಟ ದಿನ ನಾನು ಹೆಂಗಿದ್ರು ಒಂಟಿ ಆಗಿದ್ದೀನಿ, ಒಂದ್ ಅವಕಾಶ ಕೊಡಿ ಅಂತ ಹೇಳಿ, ಇಲ್ಲ 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 ಅಂತ ಬಂತು. ಕಣ್ಣೀರ್ ಹಾಕಿ ಹತ್ತಿದ್ದೀನಿ. ನಾನು ಬೆಳಿಬೇಕಂತ ಅವಕಾಶ ಇದೆ, ನನ್ಗೊಂದು ಪ್ರೋಗ್ರಾಮಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾವ್ದೋ ಊರಿಂದ ಬಂದ್ಬಿಟ್ಟು ನಮ್ಮೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ರೆ, ನನ್ನೂರಲ್ಲಿ ನಂಗೆ ಅವಕಾಶ ಕೊಡ್ತಾ ಇಲ್ಲ. ಏನ್ ಮಾಡೋದು? ಕಣ್ಣೀರ್ ಹಾಕಿ ಅಳ್ತಾ ಇದ್ದೆ. ಇದಕ್ಕೆಲ್ಲ ಒಂದು ಅದೇ ಟೈಮಲ್ಲಿ ಹಾಂಗ್ಕಾಂಗ್ ಅಂತ ಒಂದು ಪ್ರೋಗ್ರಾಮ್ ಆಗ್ತಾ ಇತ್ತು. ಇಲ್ಲಿ ಸೇಮ್ ಅದೇ ದೊಡ್ಡಬಳ್ಳಾಪುರ ಬೂಟ್ ಕ್ಯಾಂಪ್ ಐತಲ್ಲ, ಅಲ್ಲೇ ಒಂದ್ ಜಾಗದಲ್ಲಿ ನಮ್ಮ ಟಾಪ್ ಲೀಡರ್ ಎಲ್ಲರೂ ಅಲ್ಲಿ ಸೇರ್ತಾ ಇದ್ರು. ಅಲ್ಲಿ ಹೋದಾಗ ಎಲ್ಲ ನಮ್ಮ ಅಪ್ಲೈನು ಎಲ್ಲ ಅವ್ರ ಅಪ್ಲೈನು ಎಲ್ಲ ಒಟ್ಟಿಗೆ ಇರ್ತಾರೆ. ಅಲ್ಲಿ ಒಂದು ಪರ್ಮಿಷನ್ ತಗೊಂಡ್ ಬರ್ತೀನಿ ಅಂತ ಹೋದೆ. ಬರುವಾಗ ಖಂಡಿತ ಪರ್ಮಿಷನ್ ತಗೊಳಕ್ಕೆ ಇನ್ಮೇಲೆ ನನ್ಗೆ ಇಲ್ಲಿ ಅವಕಾಶ ಸಿಗತ್ತಂತ. ಆದ್ರೆ ಆ ಪ್ರೋಗ್ರಾಮ್ ಮುಗಿಸಿದಾಗ ಕೊನೆಯ ದಿನ ಒಂದು ಅನೌನ್ಸ್ಮೆಂಟ್ ಆಯ್ತು, ಕುಂದಾಪುರದಲ್ಲಿರುವಂತ ಅಷ್ಟು ಮೋದಿಕೇರಿಗೆ ಸ್ಕೀಮ್ ಅಟ್ಯಾಕ್ ಆಗಿದೆ ಅಂತ. ಎಲ್ಲಾ ಲೀಡ್ರು ಮೋದಿಕೇರಿಂದ ಆ ಒಂದು ಸ್ಕೀಮಿಗೆ ಹೋಗ್ಬಿಟ್ಟಿದ್ರು. ನಾನು ವಾಪಸ್ ಊರಿಗೆ ಬಂದೆ. ಇನ್ನೇನ್ ಮಾಡೋದು? ಹೋಗ್ಲಿ, ಅವ್ರು ಹೋದ್ರ ಹೋಗ್ಲಿ, ನಾನ್ ನಿಂತ್ಕೊಂತೀನಿ, ನಾನ್ ಮೋದಿಕೇರ್ ಮಾಡೇ ಮಾಡ್ತೀನಿ. ಇದೇ ಹಾಲ್ ಅಲ್ಲಿ ಮತ್ತೆ ಮೋದಿಕೇರ್ ಜನನ ಫುಲ್ ಮಾಡ್ತೀನಿ, ನನ್ ಟೀಮ್ ಕಟ್ತೀನಿ ಅಂತ ನಿಂತ್ಕೊಂಡೆ. ಚೆನ್ನಾಗೇ ಮಾಡ್ತಿದ್ದೇನೆ. ಒಂದ್ 4-5 ಜನ ರೆಡಿ ಆದ್ರು. ಆವಾಗ ಆವತ್ತು ಯಾರು ನನಗೆ ಮೋದಿಕೇರಿಗೆ ಅವಕಾಶ ಕೊಡಲ್ಲ, ಅಪ್ಲೈನ್ ಪರ್ಮಿಷನ್ ತಗೊಂಡ್ ಬಾ ಅಂದ್ರು, ಅವ್ರು 7-8 ಜನ ಲೀಡ್ರು ನಮ್ಮ ಮನೆಗ್ ಬಂದ್ರು. ನಿಂಗ್ ಮೋದಿಕೇರ್ ಎಂತ ಕೊಟ್ಟಿದ್ದೆ, ನೀನ್ ಆ ಕಡೆ ಬಾ, ನಾನ್ ನಿನಗೆ ನಿನಗೆ 1 ಲಕ್ಷ ಕ್ಯಾಶ್ ಕೊಡ್ತೀನಿ, ತಿಂಗಳಿಗೆ 10,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ, ನೀನು ಮಾಡು, ನಮ್ ಸ್ಕೀಮ್ ಮಾಡು, ನಿನಗೆ ಅದು ಕೊಡ್ತೀನಿ, ನಿನ್ಗೆ ಇದು ಕೊಡ್ತೀನಿ. ಒಬ್ಬೊಬ್ರು ಒಂದೊಂದ್ ತರ ಹೇಳಕ್ ಶುರು ಮಾಡಿ. ನಾನು ಒಂದೇ ಮಾತು ಹೇಳಿದ್ದು, ನಾನ್ ಮೋದಿಕೇರ್ ಮಾಡ್ತಾ ಇರೋದು ಹಣಕ್ಕೋಸ್ಕರ ಅಲ್ಲ, ನನ್ ಖುಷಿಗೋಸ್ಕರ, ನನ್ನ ಡ್ರೀಮ್ ಅಚೀವ್ ಮಾಡ್ಕೊಳ್ಳೋಕೋಸ್ಕರ. ನನ್ಗೆ ಮೋದಿಕೇರ್ ಒಂದು ನಂಬಿಕೆ ಇದೆ. ನಾನು ಯಾರಿಗೆ ಕೊಟ್ರು ಮೋದಿಕೇರ್ ಪ್ರಾಡಕ್ಟ್ ನಂಗೆ ಕ್ವಾಲಿಟಿ ಇಷ್ಟ ಆಗಿದೆ ಅಂತ ಎಲ್ಲರಿಗೂ ಕೊಡ್ತಾ ಇದ್ದೆ. ಮೋದಿಕೇರ್ ಪ್ರಾಡಕ್ಟ್ ಗಿಂತ ನಿನ್ನ ಕಂಪ್ನಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಪ್ರೂವ್ ಮಾಡಿ ತೋರ್ಸು, ನಾನ್ ಬರ್ತೀನಿ. ನಿನ್ನ ಪ್ಲಾನ್ ಎಷ್ಟೇ ಚೆನ್ನಾಗಿರ್ಲಿ ನನ್ಗೆ ಗೊತ್ತಿಲ್ಲ, ನಾನ್ ಜನರ ಹತ್ರ ಹೋಗುದು ಮೋದಿಕೇರ್ ಪ್ರಾಡಕ್ಟ್ ತಗೊಂಡು. ನಾನ್ ಮೋದಿಕೇರ್ ಅವ್ರ ಪ್ರಾಡಕ್ಟ್ ತಗೊಂಡ್ ಬಂದ್ರು, ನನ್ ಮೋದಿಕೇರ್ ಪ್ರಾಡಕ್ಟ್ ಅವ್ರಿಗೆ ಹೋಲಿಕೆ ಮಾಡಿದೆ. ಆದ್ರೆ ನಮ್ಮ ಮೋದಿಕೇರ್ನ ಕ್ವಾಲಿಟಿ ಎದುರುಗಡೆ ಅವ್ರ ಪ್ರಾಡಕ್ಟ್ ಕ್ವಾಲಿಟಿ ನಿಲ್ಲಿಲ್ಲ. ಒಬ್ಬೊಬ್ರೆ ಹೊರಟೋದು. ಆವತ್ತು ನಮಗ್ ಪ್ಲಾನ್ ಕೊಡಕ್ಕೆ, ನಮ್ಮನೆ ಕಾರ್ಯಕ್ಕೆ ನಮ್ಮ ಮುಂಜೆ ಸರ್ ಅಪ್ಲೈನ್ ಕೊಡೋ ಒಬ್ರು ಇದ್ರು, ಒಂದ್ ಕಾಲದಲ್ಲಿ ಇದ್ರು. ಅವ್ರು ಕೂಡ ನಮ್ಮ ಮನೆಗ್ ಬಂದಿದ್ರು. ಅವ್ರ ಹೆಸರು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಆದ್ರೆ ಹೇಳಲ್ಲ. ತುಂಬಾ 7-8 ಜನ ಲೀಡರ್ ಇದ್ರು. ಅವಾಗ ಮೋದಿಕೇರ್ ಕೂಡ ಅವ್ರು ಹೀರೋ ತರ ಮೆರೆದಿದ್ರು. ಆದ್ರೆ ಯಾವ್ದೋ ಒಂದು ಹುಚ್ಚುಗಳಿಗೆ ಏನೋ ಮಾಡ್ಕೊಂಡು ದುರಾಸೆಗೆ ಬಲಿ ಬಿದ್ದು ಆ ಕಡೆ ಹೋಗಿದ್ರು. ನನ್ನನ್ನ ನಾನಾ ರೀತಿ ಇದ್ ಮಾಡು, ನಾನ್ ಬರಲ್ಲ, ನಾನ್ ಮೋದಿಕೇರ್ ಮಾಡೋದು ಅಂತ. ನಿಮ್ ಮೋದಿಕೇರ್ ಕುಂದಾಪುರದಲ್ಲಿ ಹೆಂಗ್ ನಿಲ್ಲತ್ತೆ ನೋಡ್ತೀವಿ, ಬಾಗ್ಲಾಡ್ಸ್ತೀವಿ ಅಂತ ಹೇಳಿದ್ರು. ಆದ್ರೆ ನಾನು ಒಂದ್ ಮಾತು ಹೇಳಿದೆ, ನಾನ್ ಅದಿರೋ ತನಕ ಸಾಧ್ಯ ಇಲ್ಲ. ನೀವು ಯಾವ್ದೇ ಸ್ಕೀಮ್ ತಗೊಂಡ್ ಬನ್ನಿ, ಕುಂದಾಪುರದಲ್ಲಿ ನಾನಿದ್ದೀನಿ, ಮೋದಿಕೇರ್ ಮಾಡೇ ಮಾಡ್ತೀನಿ, ಒಂದಲ್ಲ ಒಂದ್ ದಿನ ದೊಡ್ಡ ಅಚೀವರ್ ಆಗೇ ಆಗ್ತೀನಿ, ನಿಮ್ಮೆದ್ರೆ ನಿಂತು ತೋರಿಸ್ತೀನಿ ಅಂತ ಹೇಳಿದೆ. ಅವ್ರಿಗೆ ಓಪನ್ ಚಾಲೆಂಜ್ ಆಗಿದೆ. ಅವತ್ತು ಮತ್ತೆ ಚಾಲ ಹುಡ್ತು. ಮೋದಿಕೇರ್ ಮಾಡ್ತಾ ಹೋದ್ವಿ. ಯಾರ ಹತ್ರ ಹೋಗಿ ಮೋದಿಕೇರ್ ತಗೊಳ್ಳಿ ಅಂತ ಹೇಳಿದ್ರು, ಮೋದಿಕೇರ್ ಕಂಪನಿ ಬಂದಾಗಿದೆ. ಇಲ್ಲಿ ಇಷ್ಟು ದೊಡ್ಡದಂತ ಸಾಧಾರಣ ಒಂದು 10-12 ಲಕ್ಷ ಬಿಸ್ನೆಸ್ ಇರುವಂತದ್ದು ಒಂದೇ ಸಲ ಸ್ಕೀಮ್ ಹೋಗಿತ್ತು. ನಾನು ಯಾರದೇ ಮನೆ ಹತ್ರ ಹೋಗಿ ಮೋದಿಕೇರ್ ಅಂತ ಹೇಳಿದ್ರೆ ಅವ್ರು ನಂಬಕ್ ರೆಡಿ ಇಲ್ಲ. ಮೋದಿಕೇರ್ ಕಂಪನಿ ಮಾರಾಟವಾಗಿದೆ, ಮೋದಿಕೇರ್ ಇಲ್ಲ, ಇವಾಗ ನೀವು ಹಳೆ ಪ್ರಾಡಕ್ಟ್ ನ ಖಾಲಿ ಮಾಡಕ್ಕೋಸ್ಕರ ಬಂದಿದ್ದೀರಾ ಅಂತ ಕೆಲವ್ರು ಹೊಡೆಯಕ್ಕೆಲ್ಲ ಬಂದಿದ್ರು. ಕೆಲವ್ರು ಮೋದಿಕೇರ್ ಜಾಯಿನ್ ಆದಾರಲ್ಲ, ಅವ್ರು ಚೇಂಜ್ ಆಗಿರೋದ ಸಿಟ್ಟು ಬಂದು ಬೆರ್ಸ್ಕೊಂಡೆಲ್ಲ ಬಂದಿದ್ರು, ಹೊಡೆಯಕ್ ಬಂದ್ರು. ಕಣ್ಣೀರ್ ಹಾಕಿ ಹತ್ತಿದ್ದೆ, ಕೆಲವ್ರ ಹತ್ರ ಒಂದು ಏಟ್ ಕೂಡ ತಿಂದಿದ್ದೆ. ಆದ್ರೆ ಮೋದಿಕೇರ್ ಮಾತ್ರ ಬಿಟ್ಟಿಲ್ಲ. ಮೋದಿಕೇರ್ ಕಟ್ತೀನಿ ಚಾಲೆಂಜ್ ಕಟ್ಟಿದೆ. ಎಲ್ಲಿ ಹೋದ್ರು ನೆಗೆಟಿವ್. ಒಬ್ಬ ವ್ಯಕ್ತಿನ
ಜಾಯಿನ್ ಮಾಡ್ಸೋಕಾಗಿಲ್ಲ. 2009ರಲ್ಲಿ ಕುಂದಾಪುರಲ್ಲಿ 2009, 10ರಲ್ಲಿ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ 2015ರವರೆಗೂ ಒಬ್ಬ ವ್ಯಕ್ತಿನ ಮೋದಿ ಕೇರಿ ಜಾಯಿನ್ ಮಾಡಿಸ್ಕೊಳಕಾಗಿಲ್ಲ. ಒಂದೇ ₹1 ಇನ್ಕಮ್ ತಗೊಳಕಾಗಿಲ್ಲ. 4 ರಿಂದ 5 ಸಾವಿರ ರಿಟೈಲಿಂಗ್ ಮಾಡ್ತಾ ಇದ್ದೆ, 300, 400, 500 ರೂಪಾಯಿ ಚೆಕ್ ಬರ್ತಾ ಇತ್ತು. ಅದಕ್ಕಿಂತ ಯಾವ್ದು ಆಗ್ತಾ ಇಲ್ಲ. 5 ವರ್ಷ ಮೋದಿ ಕೇರ್ ಮಾಡಿದೀನಿ, ಒಂದೇ ಒಂದ್ ಇದ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಆವತ್ತಿಂದ ಸ್ಟಾರ್ಟ್ ಆಯ್ತು. 2015ರಲ್ಲಿ ಮೋದಿ ಕೇರ್ ಮಾಡೋಕು ಇನ್ಕಮ್ ಬರ್ತಿಲ್ಲ. ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳ್ಬೇಕು. ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮೋದಿ ಕೇರ್ ಮಾಡಕ್ಕಾಗಲ್ಲ. ಮೋದಿ ಕೇರ್ ಸೇರ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ. ಅಂತ ಒಂದು ಸಿಚುವೇಶನ್ ಮೋದಿ ಕೇರ್ ಮಾಡ್ಬೇಕು. ಅದಕ್ಕೋಸ್ಕರ ಪೇಂಟಿಂಗ್ ಸೇರ್ಕೊಂಡೆ. ಪೇಂಟಿಂಗ್ ಮಾಡ್ತಾ 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 ಮೋದಿ ಕೇರ್ ಮಾಡ್ತಾ ಇದ್ದೆ. ಇನ್ಕಮ್ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಮಧ್ಯ ರಜೆ ಹಾಕಿ ನಾನು ಮೋದಿ ಕೇರ್ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೆ. ಮೋದಿ ಕೇರ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ಹಾಸ್ಪಿಟಲ್ ಎಕ್ಸ್ರೇ ಟೆಕ್ನಿಷಿಯನ್ ಆಗಿ ಕಳಿತಿದ್ದೆ. ಸರಿಯಾಗಿ ನಿದ್ರೆ ಇಲ್ಲ, ರೆಸ್ಟ್ ಇಲ್ಲ. ಒಂದಿನ ಪೇಂಟಿಂಗ್ ಮಾಡ್ತಾ 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 3rd ಫ್ಲೋರ್ ಅಲ್ಲಿ ಪೇಂಟಿಂಗ್ ಮಾಡ್ತಾ ಇರುವಾಗ ಕರೆಂಟ್ ಶಾಕ್ ಹೊಡೆದು 3ನೇ ಫ್ಲೋರ್ ಇಂದ ಕೆಳಗಡೆ ಬೀಳ್ತೀನಿ. ಬೆನ್ ಫ್ರಾಕ್ಚರ್ ಆಗುತ್ತೆ, ಡಿಸ್ಕ್ ಡ್ಯಾಮೇಜ್ ಆಗೋಗುತ್ತೆ. 3 ತಿಂಗಳು ಬೆಡ್ ಅಲ್ಲಿ ಮಲ್ಕೊಂಡಿದೀನಿ. ಅಲ್ಗಾಡಕ್ ಆಗ್ತಿಲ್ಲ. ಅಂಗ್ಲಾತ್ ಮಲ್ಕೊಂಡ್ರೆ ಹಂಗಾದ ಮಲ್ಕೊಂಡಿದೀನಿ. ನನ್ ಲೈಫ್ ಹಾಗೆ ಹೋಯ್ತು ಅಂತ ಅನ್ಕೊಂಡೆ. ಮೋದಿ ಕೇರ್ ಮಾಡಕ್ ಆಗಲ್ಲ, ಅಲ್ಗಾಡ ಕೂಡ ಆಗಲ್ಲ. ಡಿಸ್ಕ್ ಆಪರೇಷನ್ ಕೂಡ ಆಯ್ತು. ಅಂತ ಒಂದ್ ಟೈಮ್ ಅಲ್ಲಿ ನನಗೆ 2 ಬುಕ್ಗಳು ಸಿಕ್ತು. ಒಂದು ಮಹಾನ್ ಮಾರ್ಗದರ್ಶಿ, ಇನ್ನೊಂದು ರಹಸ್ಯ ಅಂತ. 2 ಬುಕ್ ನ ಓದ್ದೆ. ನನ್ನ ಮೆಂಟಾಲಿಟಿನ ಚೇಂಜ್ ಮಾಡ್ಕೊಂಡೆ. ಆಪರೇಷನ್ ಆಗಿತ್ತು. 3 ತಿಂಗಳು ಬೆಡ್ ರಿಟರ್ನ್ ಆದ ನಂತರ ಲೈಫೇ ಮುಗ್ದೋಯ್ತು. ಇವನಿಗಿಂದ ಹೇಳಕ್ ಆಗಲ್ಲ. ಬೆನ್ನು ಮೂಳೆ ಆಪರೇಷನ್ ಆಗಿದೆ. ಇವನಿಗೆ ಬೆನ್ನು ಮೂಳೆ ಮುರಿದಿರೋಂತ ಆಪರೇಷನ್ ಆಗಿದೆ. ಇವನಿಗಿಂದ ಎದ್ದೇಳೋಕು ಆಗಲ್ಲ, ಇವ್ನು ಓಡಾಡೋಕು ಆಗಲ್ಲ. ಇವ್ನು ಮೋದಿ ಕೇರ್ ಲೈಫ್ ಹೋಯ್ತು ಅಂತ ಎಲ್ಲರೂ ಅಂದ್ಕೊಂಡ್ರು. ಆ ಟೈಮ್ ಅಲ್ಲಿ ವಿತಿನ್ 15 ಡೇಸ್ ಅಲ್ಲಿ ಆಪರೇಷನ್ ಆಗಿ 15 ಡೇಸ್ ಅಲ್ಲಿ ಎದ್ದಿತ್ತಿದ್ದೀನಿ. ಅದಕ್ಕೆ ಕಾರಣ ಮೋದಿ ಕೇರ್ ನ ವೆಲ್ ಪ್ರಾಡಕ್ಟ್, ಮೋದಿ ಕೇರ್ ನ ಮಲ್ಟಿವಿಟಮಿನ್, ಮೋದಿ ಕೇರ್ ನ ಕ್ಯಾಲ್ಸಿಯಂ ಪ್ರಾಡಕ್ಟ್, ಮೋದಿ ಕೇರ್ ನ ಬೇರೆ ಬೇರೆ ಪ್ರಾಡಕ್ಟ್ ಗಳು ನನ್ನ ಹೆಲ್ತ್ ಕಡಿಮೆ ಮಾಡ್ತು. ಅವಾಗ ಇಂಟೆಲೆಕ್ಟ್ ಕೂಡ ಇತ್ತು. ನಾನು ಮೋದಿ ಕೇರ್ ಅಲ್ಲಿ 15 ದಿವಸದಲ್ಲಿ ರೆಡಿ ಆದೆ, ನಡೆಯಕ್ ಸ್ಟಾರ್ಟ್ ಮಾಡಿದೆ. ಆವಾಗ ಮೋದಿ ಕೇರ್ ಅಲ್ಲಿ ಮಲ್ಕೊಂಡಿರುವಾಗ ಒಂದು ಮೆಸೇಜ್ ಬಂತು, ಕುಂದಾಪುರದಲ್ಲಿ ಮೋದಿ ಕೇರ್ ಪ್ರೋಗ್ರಾಮ್ ಆಗ್ತಾ ಇದೆ ಅಂತ. ಯಾರ್ದು ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಮ್ಮ ಅಪ್ಲೈಂದ ಮೆಸೇಜ್ ಬಂತು. ಪ್ರೋಗ್ರಾಮ್ ಮಾಡ್ತಾ ಇರೋರು ಯಾರು ಅಂದ್ರೆ ಸಂತೋಷ್ ಶೆಟ್ಟಿ ಸರ್, ಮಧುಸೂದನ್ ಸರ್, ಉಮೇಶ್ ಸರ್, ಇವರೆಲ್ಲ ಸೇರಿ ಒಂದು 35-40 ಜನ ಪ್ರೋಗ್ರಾಮ್ ಮಾಡ್ತಿದ್ರು. ನಂಗೆ ಮೆಸೇಜ್ ಬಂತು. 15 ದಿವಸ ಆಯ್ತು ಅಷ್ಟೇ ಬೆನ್ನ ಆಪರೇಷನ್ ಆಗ್ಬಿಟ್ಟು ಜಸ್ಟ್ ನಡೆಯಕ್ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಆದ್ರೆ ಮೋದಿ ಕೇರ್ ಅಂತ ಕಿವಿಗೆ ಬಿದ್ದದೆ ತಡ ವಾಪಸ್ ನಾನು ಮೋದಿ ಕೇರ್ ಮಾಡಕ್ಕೆ ಆ ಪ್ರೋಗ್ರಾಮಿಗೆ ಹೋಗ್ಬಿಟ್ಟೆ. ಆ ಪ್ರೋಗ್ರಾಮಿಗೆ ಹೋಗಿದ್ದೆ ತಡ ಒಂದೊಂಥರ ಎನರ್ಜಿ ಬಂದ್ಬಿಡ್ತು. ಅಲ್ಲಿಂದ ಮತ್ತೆ ಮೋದಿ ಕೇರ್ ನ ಸ್ಟಾರ್ಟ್ ಮಾಡ್ತೆ. ಮತ್ತೆ ಮೋದಿ ಕೇರ್ ಸ್ಟಾರ್ಟ್ ಮಾಡ್ತೀನಿ. ಅವ್ರೊಂದು ಪ್ರೋಗ್ರಾಮ್ ಮಾಡಿದ್ರು, ಮತ್ತೆ ಬೆಂಗಳೂರಿಗೆ ಹೋದ್ರು. ಮತ್ತೊಂದ್ 6 ಮಂತ್ ಅವರು ಇಲ್ಲಿ ಜಾಸ್ತಿ ಕಮಿಟ್ಮೆಂಟ್ ಕೊಡಕ್ ಆಗಿಲ್ಲ. ಯಾವ್ದೋ ಒಂದ್ ಇದ್ರಲ್ಲಿ ನಾವು ಮಾಡ್ತಾ ಇದ್ವಿ. ಬಿಸ್ನೆಸ್ ಗ್ರೋತ್ ಆಗ್ತಾ ಇಲ್ಲ. 50 ರಿಂದ 60 ಜನ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ನಾವು ಪ್ರೋಗ್ರಾಮ್ ಮಾಡುವಾಗ ನಮ್ಗಲ್ಲಿ ಸಪೋರ್ಟ್ ಮಾಡ್ತಿರೋದು ದಿನಕರ್ ಸರ್, ಮರವಂತೆ ಚಂದ್ರಶೇಖರ್, ಈ ತರ ವ್ಯಕ್ತಿಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. 50 ರಿಂದ 60 ಜನ ಮೋದಿ ಕೇರ್ ಮಾಡ್ತಾ ಇದ್ವಿ. ಏನೇ ಮಾಡಿದ್ರು ಅಲ್ಲಿಂದ ಗ್ರೋತ್ ಆಗ್ತಾ ಇಲ್ಲ. ಆವಾಗ ನಾವು ಶಿವಮೊಗ್ಗದಿಂದ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಕುಂದಾಪುರ ಬರ್ತಾ ಇದ್ವಿ. ಕಾರಲ್ಲಿ ಮೇಜರ್ ಒಂದು ಡಿಸಿಷನ್ ತಗೊಂಡಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮೇಜರ್ ಡಿಸಿಷನ್ ತಗೊಂಡಾಗ ಅಲ್ಲಿ ಏನ್ ಮಾಡಿದ್ರು ಗಣೇಶ್ ಸರ್ ಹೇಳಿದ್ರು, ಫಸ್ಟ್ ಹಾಲ್ ಚೇಂಜ್ ಮಾಡಿ ಬಿಸ್ನೆಸ್ ಗ್ರೋತ್ ಆಗತ್ತ ಅಂತ ಹೇಳಿದ್ರು. ಫಸ್ಟ್ ದೊಡ್ಡ ಹಾಲ್ ಬುಕ್ ಮಾಡಿ ಅಂತ ಹೇಳಿದ್ರು. ನಾವು ದೊಡ್ಡ ಹಾಲ್ ನ ಬುಕ್ ಮಾಡಕ್ ಹೋದ್ವಿ. ಯಾವ್ದಂದ್ರೆ ಸಹನಾ ಹಾಲ್ ನ ಬುಕ್ ಮಾಡಿದ್ವಿ. 1000 ಕೆಪಾಸಿಟಿ ಇರುವಂತ ಸಹನಾ ಹಾಲ್ ಬುಕ್ ಮಾಡಕ್ ಹೋದ್ವಿ. ಅವಾಗ ಸಂತೋಷ್ ಸರ್ ಹೇಳಿದ್ರು, ಯಾರು ಬಿಲ್ಡ್ ಮಾಡೋರು ಯಾರು? ಸಂತೋಷ್ ಸರ್ ಹೇಳಿದ್ರು, ನಾನು ಒಂದು 150 ಜನ ಬಿಲ್ಡ್ ಮಾಡ್ತೀನಿ ಅಂತ. ದಿನಕರ್ ಹೇಳಿದ್ರು, ನಾನೊಂದು 150 ಜನ ಬಿಲ್ಡ್ ಮಾಡ್ತೀನಿ ಅಂತ. ನೀವಿಬ್ರು 150 ಬಿಲ್ಡ್ ಮಾಡುವಾಗ ನಾನೊಂದು 150 ಮಾಡ್ತೀನಿ ಅಂತ ಹೇಳಿ. ಈಗ 150 450 ಹೋಯ್ತು. ಮತ್ತೆ ಸಂತೋಷ್ ಸರ್ ಸೈಟ್ ಟೀಮಿಗೆಲ್ಲ ಬಿಲ್ಡ್ ಮಾಡಿ ನಾನು ಬುಕ್ ಮಾಡ್ತೀನಿ. 500 ಜನ ಸೇರಿಸ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ತೀನಿ. ಆವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಸಂತೋಷ್ ಸರ್, ದಿನಕರ್ ಸರ್, ಮಧು ಸರ್, ಉಮೇಶ್ ಸರ್, ದಿವ್ಯಾಧರ್ ಸರ್, ಇಲ್ಲಿ ಎಲ್ಲರೂ ಒಬ್ರು ಎಂಟ್ರಿ ಆಗ್ತಾ ಹೋದ್ರು. ಅಲ್ಲಿಂದ ಮೋದಿ ಕೇರ್ ಬಿಸ್ನೆಸ್ ಝೂಮ್ ಆಗೋಯ್ತು. ಆದ್ರೆ ನನಗಿನ್ನೂ ಸಕ್ಸಸ್ ಸಿಗ್ತಾ ಇಲ್ಲ. ಎಲ್ಲರೂ ಎಂಟ್ರಿ ಆದ್ರು, ಕುಂದಾಪುರಲ್ಲಿ ಎಲ್ಲರೂ ಇರ್ತಿದ್ರು, ನನಗೆ ಎಂಟ್ರಿ ಆಗ್ತಾ ಇಲ್ಲ. ಸೇಮ್ ಟೈಮ್ ಅಲ್ಲಿ ನನ್ನ ತಮ್ಮ ತೀರ್ ಹೋಗ್ತಾನೆ. ಇವತ್ತಿಗೆ 5 ವರ್ಷ ಆಯ್ತು ನನ್ನ ತಮ್ಮ ತೀರೋಗಿ. ಮನೆ ಮೇಲೆ ಕೃತ್ರಿಮ ಆಗಿತ್ತು. ನನ್ನ ತಮ್ಮ ಆದ್ರೆ ಅಟ್ಯಾಕ್ ಅಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಅವನ್ ಸುಸೈಡ್ ಮಾಡ್ಕೊಂತಾನೆ. ನಂಗೆ ಜೀವನದಲ್ಲಿ ಗೆಲ್ಲಕ್ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಗ್ರೋತ್ ಆಗ್ತಾ ಇಲ್ಲ. ಮನೆಯಲ್ಲಿ ದೇವ್ರಲ್ಲಿ ನಮ್ಮ ಅಮ್ಮನಿಗೆ ನಂದೇ ಚಿಂತೆ, ಇವ್ನ ಹಿಂಗಾಗ್ತದೆ. ದೇವ್ರ ಹತ್ರ ಕೇಳಿದ್ರು, ಯಾವತ್ತು ಇವನ್ ಗೆಲ್ತಾ ಇಲ್ಲ ಅಂತ. ಯಾಕೆ ಅಲ್ಲಿ ಕೃತ್ರಿಮ ಆಯ್ತು, ನನ್ನ ತಮ್ಮ ತೀರೋದ ಹಿಂಗಲ್ಲ ಆಗ್ತಾ ಇದೆ. ನನ್ ಇರೋಬ್ಬ ಮಗನು ಅಚೀವ್ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರು, ದೇವ್ರು ಹೇಳಿದ್ರು, ಅವನಿಗೆ ಮೋದಿ ಕೇರ್ ಸೆಟ್ ಆಗಲ್ಲ, ಅವನಿಗೆ ಬಿಡ ಕೇಳು, ಮೋದಿ ಕೇರ್ ಉದ್ದಾರ ಆಗಲ್ಲ ಅವನಿಗೆ.
ಅಂತ ಹೇಳಿದ್ರು. ನಾನ್ ಹೇಳ್ದೆ ನಾನ್ ಮೋದಿ ಕೇರ್ ಗೆಲ್ಲೇಬೇಕು ಅಂತ. ಆದ್ರೆ ನಾನ್ ಗೆಲ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ. ದೇವ್ರು ನಿಂಗೆ ಅದ್ರಲ್ಲಿ ಸಕ್ಸಸ್ ಸಿಗಲ್ಲ ಅಂತ. ಇಲ್ಲ ನಂಗೆ ಅದ್ರಲ್ಲಿ ಬೇಕೇ ಬೇಕು, ನಾನ್ ಗೆದ್ರೆ ಮೋದಿ ಕೇರೆ ಅಂತ ಹೇಳ್ತಾ ಇದ್ದೀನಿ. ದೇವ್ರು ನಿಂಗೆ ಆಗಲ್ಲ ಬೇಡಪ್ಪ ಅಂತ ಹೇಳ್ತಾರೆ. ಇಲ್ಲ ನಂಗೆ ಅದ್ರಲ್ಲೇ ಬೇಕು ಅಂತ. ನಿಂಗೆ ಅದೇ ಹಠನ? ಹೌದು ನಂಗೆ ಅದೇ ಹಠ, ನಾನ್ ಮೋದಿ ಕೇರಲ್ಲಿ ಗೆಲ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಿಂಗೆ ಕಾಯ್ಬೇಕಾಗತ್ತೆ, ಇಮಿಡಿಯೇಟ್ಲಿ ನಿಂಗೆ ಸಿಗಲ್ಲ. ಅದ್ ಎಷ್ಟೇ ವರ್ಷ ಆಗ್ಲಿ ನಾನು ಕಾಯಕ್ ರೆಡಿ ಇದ್ದೀನಿ, ನಂಗೆ ಮೋದಿ ಕೇರಲ್ ಸಕ್ಸಸ್ ಬೇಕು. ಆಯ್ತು ಹೋಗಿ ನಡ್ಸ್ಕೊಡ್ತೀನಿ ಅಂತ ಹೇಳ್ತು. ಇದಾಗಿ ಕರೆಕ್ಟ್ 2 ವರ್ಷಕ್ಕೆ ಮೋದಿ ಕೇರಲ್ ಸಕ್ಸಸ್ ಸ್ಟಾರ್ಟ್ ಆಯ್ತು. ಅಲ್ಲಿವರೆಗೆ 5-6 ವರ್ಷ ಒಬ್ಬನು ಜಾಯಿನ್ ಮಾಡ್ಸಕೊಳಕ್ ಆಗ್ದಿದ್ದವನು ಅಲ್ಲಿ ಸತ್ಯನಾರಾಯಣ ಸರ್ ಜಾಯಿನ್ ಆಗ್ತಾರೆ. ಸಿ ಆಗಿರುವಂತ ವ್ಯಕ್ತಿ ಸತ್ಯನಾರಾಯಣ ಸರ್ ಜಾಯಿನ್ ಆಗ್ತಾರೆ. ಅವ್ರ ಕೆಳಗಡೆ ಸಂಕಣಾಚಾರ್ಯ ದಂಪತಿಗಳು ಬರ್ತಾರೆ. ಅವ್ರ ಕೆಳಗಡೆ ಸುರೇಶು, ಗಿರೀಶು, ತಾರಾದೇವಿ ಇವರಲ್ಲಿ ತುಂಬಾ ಒಬ್ಬೊಬ್ಬರೇ ಜಾಯಿನ್ ಆಗ್ತಾರೆ. 2017ರಲ್ಲಿ ನಾನು ಕಾರ್ ತಗೊಂತೀನಿ. ಅಲ್ಲಿ ನಮ್ಮ ಅಣ್ಣನ ಎಂಟ್ರಿ ಆಗತ್ತೆ. ನನ್ನ ಕುಟುಂಬದಿಂದ ಮೊದಲ ವ್ಯಕ್ತಿ ಮೋದಿಗೇರಿಗೆ ಎಂಟ್ರಿ ಆಗ್ತಾನೆ. ಈಗ ಒಬ್ಬೊಬ್ಬರು ಮೋದಿಗೇರ್ ಅಂತಾರೆ. ಬೆಳಗಾವಿಯಿಂದ ಗೋಪಾಲ್ ಅವ್ರ ಎಂಟ್ರಿ ಆಗ್ತಾರೆ. ಮಂಡ್ಯದಿಂದ ಲಿಂಗರಾಜ್ ಅವ್ರ ಎಂಟ್ರಿ ಆಗ್ತಾರೆ. ನಮ್ಮ ಪ್ರಮೋದ್ ಅವ್ರ ಅಕ್ಕನ ಗಂಡ ಎಂಟ್ರಿ ಆಗ್ತಾರೆ. ಈಗ ಒಬ್ಬೊಬ್ರು ಅಲ್ಲಿಂದ ನನ್ನ ಶುರುವಾತ್ ಹೋಗುತ್ತೆ. ಅಷ್ಟು ವರ್ಷದ ಕಷ್ಟ 1 ವರ್ಷದಲ್ಲಿ ನಾನು ಅಚೀವ್ ಆಗ್ತೀನಿ. 1 ಲಕ್ಷ ಈ ನಿಯರ್ ಇನ್ಕಮ್ ಹೊರವರೆಗೂ ರೀಚ್ ಆಗ್ತೀನಿ. ಫಸ್ಟ್ ಟೈಮ್ ಕಾರ್ ತಗೊಂತೀನಿ. ಅಲ್ಲಿಂದ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗತ್ತೆ. ಅಲ್ಲಿಯರಿಗೆ ಹೋರಾಟ ಮಾಡೋದಕ್ಕೆ ಸಾರ್ಥಕ ಕ್ಷಣಗಳು ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ನಮ್ಮ ಅಮ್ಮ ಕಾರ್ ತಗೊಂಡಾಗ ಖುಷಿಯಿಂದ ಹೇಳ್ದೆ, ಮಗ ಇಷ್ಟ ದಿನ ನಂಗೆ ನಿನ್ ಜೀವನ ಹೇಗೋ ಅಂತ ಇತ್ತು, ಇವತ್ತು ನೀನ್ ಕಾರ್ ತಗೊಂಡು ಓಡಾಡ್ಬಿಟ್ಟು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ನಾನ್ ಕಣ್ಮುಚ್ಕೊಂಡ್ರು ಓಡಿಲ್ಲ, ನೀನೊಂದ್ ದಡ ಸೇರಿದೆ ಮಗ, ನಂಗೆ ಅದೇ ಖುಷಿ ಅಂತ ಹೇಳ್ತಿದ್ರು. ಇವತ್ತು ನನ್ನಮ್ಮ ತುಂಬಾನೇ ಖುಷಿ ಆಗಿದ್ದಾರೆ. ನನ್ ಲೈಫ್ ಸೆಟ್ಲ್ ಆಗಿತ್ತು. ನನ್ನ ಅಮ್ಮನ್ ಇನ್ನೊಂದ್ ಕನ್ಸಿದೆ, ಆದ್ರೆ ನನ್ ಕನ್ಸು ಇಷ್ಟವಾಗೇ ಇಲ್ಲ. ನಾನು ಇನ್ನು ಲೇಟ್ ಮಾಡಿ ದೊಡ್ಡ ಮನೆ ಕಟ್ಬೇಕಂತ ಇದ್ದೆ. ಅಮ್ಮಂಗೆ ನಾನ್ ಸ್ವಂತ ಮನೇಲಿ ಬದುಕೋದು ನೋಡ್ಬೇಕು ಅಂತ ಆಸೆ ಇದೆ. ಹಾಗಾಗಿ ಅಮ್ಮನ ಕನಸನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಈಗ ಒಂದು ಮನೆಗೆ ಕೈ ಹಾಕಿದ್ದೀನಿ. ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂತ ಒಂದು ಮನೆ ಸ್ಟಾರ್ಟ್ ಆಗ್ತಾ ಇದೆ. ಅದು ಅಮ್ಮನ್ ಕನ್ಸು. ನನ್ನ ಮಿಸಸ್ ಕನ್ಸು ಇದೆ, ನಾನೊಂದು ಲಕ್ಸುರಿ ಕಾರ್ ತಗೊಳ್ಬೇಕು ಅಂತ. ಫಸ್ಟ್ ಅಮ್ಮನ್ ಕನ್ಸು, ಆಮೇಲೆ ನನ್ನ ಮಿಸಸ್ ಕನ್ಸು. ನನ್ ಕನ್ಸು ಮುಂದೆ ಇದೆ, ಅದನ್ನ ಈಡೇರಿಸ್ಕೊಳಕ್ ಹೋಗ್ತಿದ್ದೀನಿ. ಇವತ್ತು ಮೋದಿ ಕೇರ್ ಮಾಡೋದಕ್ಕೆ ನಂಗೆ ಸಾರ್ಥಕ ಕ್ಷಣ ಅನಿಸ್ತದೆ. ಹಾಗೆ ನೆಮ್ಮದಿಯ ಜೀವನ ಕೊಡ್ತಾ ಇದೆ. ಇಂಥ ಒಂದು ಅದ್ಭುತ ಅವಕಾಶವನ್ನ ನನಗೆ ರೂಪಿಸ್ಕೊಟ್ಟದ್ದು, ನನಗೆ ಕಲ್ಪಿಸಿಕೊಟ್ಟಂತ ಮಂಜುನಾಥ್ ಶೆಟ್ಟಿ ಅವರಿಗೆ ನಾನು ಪ್ರತಿದಿನ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತೊಂದು ಲಕ್ಸುರಿ ಜೀವನ ಸಿಕ್ಕಿದೆ ಅಂತ ಹೇಳಿದ್ರೆ ಇಂಥ ಒಂದು ಅವಕಾಶವನ್ನ ನನಗೆ ತಪ್ಪಿಸಿಕೊಡೋದಕ್ಕೆ ಮಂಜುನಾಥ್ ಶೆಟ್ಟಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಮ್ಗೆ ಜಾಯಿನ್ ಮಾಡಿಸಿದಾಗ ಅಪ್ಲೈನ್ ಏನ್ ಚೊರೆ ಮಾಡ್ತಾರಪ್ಪ, ಅವ್ರು ಪದೇ ನಮ್ಗೆ ಏನಾದ್ರು ಟಾರ್ಚರ್ ಮಾಡ್ತಾರಪ್ಪ ಅನಿಸ್ತಾ ಇತ್ತು. ಆದ್ರೆ ಅಚೀವ್ ಆದ ನಂತರ ಅವ್ರು ನಮ್ಗೆ ದೇವರಾಗಿ ಕಾಣಿಸ್ತಾರೆ. ಇವತ್ತು ಅಪ್ಲೈನ್ ಇಸ್ ಗ್ರೇಟ್ ಅಂತ ಅನಿಸ್ತಾ ಇದೆ. ಅದೇ ರೀತಿ ಅವರ ಅಪ್ಲೈನ್ ಆದಂತ ನಾಗರಾಜ್ ಸರ್, ಅವರ ಅಪ್ಲೈನ್ ಆದಂತ ಇನ್ನೊಬ್ಬ ಕಿಶೋರಿ ಮೇಡಮ್, ರಾಜು ಸರ್, ವಿಜಯ್ ಸರ್, ಸದಾ ನಮ್ಗೆ ಕನ್ಸನ್ನ ಬಿದ್ದಂತ ರಾಜು ಸರ್, ನಮ್ಗೆ ನೀತಿಯ ಪಾಠನ ಹೇಳ್ದ, ಬದುಕಿದ್ರೆ ಹೀಗೆ ಬದುಕ್ಬೇಕು ನಿಯತ್ತಿಂದ ಅಂತ ಹೇಳಿಕೊಟ್ಟಂತ ವಿಜಯ್ ಡಿ ಜಿ ಸರ್, ಸದಾ ಸೋತಾಗ ಗೆಲ್ಲಕ್ ಆಗದೆ ಇರೋದಂಗೆ ತುಂಬಾ ನೋವು ಆಗ್ತಾ ಇತ್ತು. ಹೆಂಗಪ್ಪ ಗೆಲ್ಲೋದಂತ ಅನಿಸ್ತಾ ಇತ್ತು. ಅಂತ ಒಂದು ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿಯ ಡೈಲಾಗ್ ನೆನಪು ಬರುತ್ತೆ, ಮಿರಾಕಲ್ ಚಂದ್ರು ಸರ್, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ, ಒಂದಲ್ಲ ಒಂದ್ ದಿನ ಬಂದೇ ಬರ್ತದ ನಮ್ ದಿನ. ಈ ಡೈಲಾಗ್ ನಮ್ ಕಿವಿಯಲ್ಲಿ ಗುಡ್ತಾ ಇತ್ತು. ಒಂದಲ್ಲ ಒಂದ್ ದಿನ ಒಳ್ಳೆ ದಿನ ಬರುತ್ತೆ ಅಂತಾನೆ ಮೋದಿ ಕೇರ್ ಮಾಡ್ತಾ ಇದ್ವಿ. ಒಳ್ಳೆ ದಿನ ಬಂತು. 2017ರಿಂದ ನಮ್ಗೆ ಒಳ್ಳೆ ದಿನಗಳು ಕಾಣಿಸುತ್ತೆ. ಇವತ್ತು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ವಿ. ಎಲ್ಲಾ ಅಪ್ಲೈನ್ ಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಮೋದಿ ಕೇರ್ ಕುಂದಾಪುರ ಸ್ಟಾರ್ಟ್ ಮಾಡಿದಾಗ ಫಸ್ಟ್ DP ಇರ್ಲಿಲ್ಲ. ಸ್ವರ್ಬದಿಂದ ನಮ್ಗೆ ಸಪೋರ್ಟ್ ಮಾಡ್ತಿರುವಂತ ಕಿಶೋರ್ ಸರ್ ಇರ್ಬೋದು, ಕುಂದಾಪುರ ಸಾಥ್ ಕೊಟ್ಟಂತ ದಿನಕರ್ ಸರ್ ಇರ್ಬೋದು, ನನ್ ಜೊತೆಗೆ ಸಾಥ್ ಕೊಟ್ಟ ಇನ್ನೊಬ್ಬ ವ್ಯಕ್ತಿ ಮರವಂತಿಯ ಚಂದ್ರಶೇಖರ್ ಇರ್ಬೋದು, ಭಟ್ಕಳದ ಲೋಕೇಶ್ ದೇವಾಡಿಗ ಇರ್ಬೋದು, ಗಣೇಶ್ ದೇವಾಡಿಗ ಇರ್ಬೋದು, ಸತ್ಯನಾರಾಯಣ ಸರ್ ಇರ್ಬೋದು, ಗೋಪಾಲ್ ಅವ್ರು ಇರ್ಬೋದು, ಸಂತೋಷ್ ಶೆಟ್ಟಿ ಸರ್ ನಮ್ಗೆ ಎಜುಕೇಶನ್ ಸ್ಟಾರ್ಟಿಂಗ್ ಅಲ್ಲಿ ಎಜುಕೇಶನ್ ಕೊಡೋಕೆ ಸಂತೋಷ್ ಶೆಟ್ಟಿ ಅವ್ರು ತುಂಬಾ ಸಹಾಯ ಮಾಡಿದ್ರು. ನಮ್ ಜೊತೆ ಕುಂದಾಪುರ ಸ್ಟಾರ್ಟಿಂಗ್ ಬಿಸ್ನೆಸ್ ಗ್ರೋತ್ ಆಗೋ ಟೈಮಲ್ಲಿ ನಮ್ಗೆ ಸಾಥ್ ಕೊಟ್ಟಂತ ದಿವೇದರ್ ಶೆಟ್ಟಿ ಇರ್ಬೋದು. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ನಮ್ ಜೀವನದಲ್ಲಿ ಸಾಥ್ ಕೊಡ್ತಾ ಬಂತು. ಕಂಪನಿ ಟ್ರೈನಿಂಗ್ ಕೊಡ್ತಾ ಬಂತು. ಭಾಸ್ಕರ್ ಸರ್ ಇರ್ಬೋದು, ನಮ್ಮ ಹೆಮ್ಮೆಯ ASM ಮಂಜುನಾಥ್ ಸರ್ ಇರ್ಬೋದು, ರಿಜಿಲ್ ಸರ್ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ನಮ್ಗೆ ಸಾಥ್ ಕೊಟ್ರು. ಇವತ್ತು ನಮ್ಗೆ ಸಾರ್ಥಕ ಜೀವನ. ತುಂಬಾ ಖುಷಿ ಆಗಿದೆ. ಅಮ್ಮನ ಕನಸನ್ನ ಈಡೇರಿಸ್ತಾ ಇದ್ದೀನಿ, ಹೆಂಡತಿಯ ಕನಸನ್ನ ಈಡೇರ್ತಿದೆ, ಎಲ್ಲರ ಕನಸನ್ನ ಈಡೇರಿಸ್ತಾ ನನ್ನ ಸಾರ್ಥಕವಾಗ್ತದೆ. ಇವತ್ತು ಮೋದಿ ಕೇರ್ ಪ್ರೀತಿಯಿಂದ ಮಾಡಿದ್ದಕ್ಕೆ ಇವತ್ತು ನನಗೆ ಪ್ರೀತಿ ಎಲ್ಲಾ ಕಡೆಯಿಂದ ಪ್ರೀತಿ ಸಿಗ್ತದೆ. ಯಾವತ್ತು ನಾನು ಮೋದಿ ಕೇರ್ ಮಾಡುವಾಗ ನನ್ನ ಟೈಟಲ್ ನೋಡಿಲ್ಲ, ಯಾವತ್ತು ನಾನು ಮೋದಿ ಕೇರ್ ಮಾಡುವಾಗ ನನ್ನ ಇನ್ಕಮ್ ನೋಡಿಲ್ಲ. ಪ್ರೀತಿಯಿಂದ ಮೋದಿ ಕೇರ್ ಮಾಡ್ತಾ ಇದ್ದೀನಿ. ನನ್ ಜೊತೆ ಬಂದವರಿಗೆ ಸಕ್ಸಸ್ ಕೊಡ್ಸ್ಬೇಕು, ಅವ್ರೆಲ್ಲ ಗೆಲ್ಬೇಕು, ಅವರೆಲ್ಲ ಕಾರಲ್ಲಿ ಓಡಾಡೋದ್ ನೋಡ್ಬೇಕು, ಅವರೆಲ್ಲ ಲಕ್ಷ ಇನ್ಕಮ್ ತಗೊಳೋದ್ ನೋಡ್ಬೇಕು, ಅವರೆಲ್ಲ ಖುಷಿಯಿಂದ ಬದುಕೋದ್ ನೋಡ್ಬೇಕು ಅಂತ ನನ್ನ ಆಸೆ. ನನ್ ಜೀವನ ಸೆಟ್ಲ್ ಆಗಿದೆ, ನಾನ್ ಖುಷಿಯಿಂದ ಇದೆ. ನನ್ ಜೊತೆ ಬಂದವರಿಗೆ ಸಕ್ಸಸ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಇಂತ ಒಂದು ಪ್ರೀತಿಯಿಂದ ಕಾರ್ಯಕ್ರಮ ನಾನು ರೂಪಿಸ್ಕೊಟ್ಟು ದಿಲ್ಸೆ ಕಾರ್ಯಕ್ರಮಕ್ಕೆ ನನ್ನ ಒಂದು ಅನಿಸಿಕೆಗಳನ್ನ, ನನ್ನ ಒಂದು ಸವಿ ನೆನಪುಗಳನ್ನ
ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಗ್ತದೆ ಇವತ್ತು. ಇನ್ನು ಮಾತಾಡ್ಬೇಕಂದ್ರೆ ತುಂಬಾನೇ ಟೈಮ್ ಇದೆ, ಆದ್ರೆ ಸಮಯಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ. ಓಕೆ, ಸಮಯ ಇದೆಯಾ ಸರ್? ಮಾತಾಡ್ಬೋದಾ ಮಂಜುನಾಥ್ ಸರ್? ಟೈಮ್ ಆಗಿದೆ ಸುಬ್ರಹ್ಮಣ್ಯ ಅವರೇ. ಓಕೆ ಸರ್, ಟೈಮ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಸಾರ್ಥಕವಾದ ಜೀವನವನ್ನ ನಡೆಸ್ತಾ ಇದ್ದೀನಿ ಸರ್. ನನಗೆ ದಿಲ್ಸೆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆನ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ಹೆಮ್ಮೆಯಿಂದ, ಖುಷಿಯಿಂದ, ಹೃದಯಾಂತರದಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಮೈಕ್ನ ನಿಮ್ಗೆ ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ, ಥ್ಯಾಂಕ್ ಯು. ಪ್ರಮೋದ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ನನಗೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಅರ್ಥ ಆಗಿದ್ದು ಮನೆ ಕಟ್ಟುವಂತ ದುಡ್ಡಿಂದ ಇವಾಗ ಬಿಸ್ನೆಸ್ ಕಟ್ಟಿದೆ ಅಂತ. ಹೌದು. ಸೊ ಅವತ್ತು ಮೋಸ್ಟ್ಲಿ ದುಡ್ಡು ಮನೆ ಕಟ್ಟಕ್ ಹೋಗಿದ್ರೆ ಇದು ಈ ತರ ಒಂದು ಲೈಫ್ ಮೋಸ್ಟ್ಲಿ ಕಟ್ಟಕ್ ಆಗ್ತಾ ಇತ್ತು ಗೊತ್ತಿಲ್ಲ. ಸೊ ಎಲ್ಲ ಒಂದ್ ಕಡೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ, ಆದ್ರೆ ಆಗೋದೆಲ್ಲ ಒಳ್ಳೆಯವ್ರಿಗೆ ಮಾತ್ರ ಒಳ್ಳೇದಾಗುತ್ತೆ. ಆದ್ರೆ ಒಳ್ಳೆ ಎಫರ್ಟ್ ಹಾಕಿದ್ರೆ ಮಾತ್ರ ಅದು ಕೂಡ ಒಳ್ಳೇದಾಗುತ್ತೆ. ಸೊ ಒಂದ್ ಒಳ್ಳೆ ಮನ್ಸಿಂದ ಏನೇ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ. ಸೊ ಅದಕ್ಕೆ ನಿಮ್ಮ ಒಳ್ಳೆ ಮನ್ಸಿಂದ ಅವಾಗ ಹಾಕಿದ ದುಡ್ಡು ಇವಾಗ ಈ ತರ ಒಂದು ರಿಸಲ್ಟ್ ಸಿಕ್ಕಿದೆ. ಹಾಗೇನೆ ನಿಮ್ಮ ಒಂದು ಪದೇ ಪದೇ ಆಗ್ತಾ ಇದ್ದ ಎಫರ್ಟ್, ಆ ಒಂದು ಬಿಲೀಫ್, ಸೊ ಒಂದು ಈ ಡೈರೆಕ್ಷನ್ ಗೆ ತಗೊಂಡ್ಬಂದಿದೆ. ಸೊ ಅದನ್ನ ಇನ್ನೂ ಎಲ್ಲಾರ್ಗು ಕೂಡ ಇದೇ ತರ ತಲುಪಿಸಿ, ಆ ಒಂದು ಬಿಲೀಫ್ ಎಲ್ಲರಲ್ಲೂ ಇರ್ಬೇಕು. ಎಸ್ಪೆಷಲಿ ಬಿಲೀಫ್ ನಮ್ಮ ಮೇಲೆ ಇದ್ರೆ ಆಕ್ಚುಲಿ ಪ್ರಪಂಚದ ಮೇಲೆ ಬರೋದು. ಸೊ ಸುಮಾರು ಜನ ಬೇರೆಯವ್ರನ್ನ ನಂಬ್ತಾರೆ, ಆದ್ರೆ ತಮ್ಮ ಮೇಲೆ ನಂಬಿಕೆ ಇಟ್ಕೊಳಲ್ಲ. ಸೊ ಆದ್ರೆ ಇಲ್ಲಿ ನನಗರ್ಥ ಆಗಿದ್ದು ಫಸ್ಟ್ ನಮ್ಮ ಮೇಲೆ ನಂಬಿಕೆ ಇರ್ಬೇಕು. ಸೊ ಅದನ್ನೇ ನೀವು ತೋರಿಸ್ಕೊಟ್ಟಿದ್ದು. ಅದಾದ್ಮೇಲೆ ನಿಮ್ಮಿಂದನೇ ಪ್ರಪಂಚ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಪ್ರಪಂಚದ ಮೇಲೂ ಕೂಡ ನಂಬಿಕೆ ಬರುತ್ತೆ. ಸೊ ಒಂದು ಬ್ಯೂಟಿಫುಲ್ ಜರ್ನಿ. ಸೊ ಈ ಒಂದು ಜರ್ನಿ ಇವಾಗ ಇರುವಂತ ಸಿಚುವೇಶನ್ಗೆ ನಿಜವಾಗ್ಲೂ ಆಲ್ ಈಸ್ ವೆಲ್ ವಿಚ್ ಎಂಡ್ಸ್ ವೆಲ್ ಅಂತಾರೆ. ಸೊ ಆ ಒಂದು ಅಷ್ಟು ಕಷ್ಟಪಟ್ಟಿದ್ದು, ಹಾಗೇನೆ ನಿಮ್ಮ ಇವಾಗ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಇವಾಗ. ಸೊ ದೇವ್ರು ಅಗೇನ್ ಒಂದು ಬಾಣನ ಜಾಸ್ತಿ ಎಳೆದು ನಿಮ್ಮ ಒಂದು ಡೈರೆಕ್ಷನ್ ಗುರಿ ದೊಡ್ಡದಾಗಿತ್ತು, ಅದಕ್ಕೆ ಜಾಸ್ತಿ ಎಳೆದಿದ್ರು. ಆದ್ರೆ ಇವಾಗ ಗುರಿ ತಲುಪಿದೆ. ಆದ್ರೆ ಇಲ್ಲಿಂದ ಮತ್ತೆ ಇನ್ನೂ ಬೇರೆ ಗುರಿನೂ ಕೂಡ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಜಸ್ಟ್ ಒಂದ್ ಗುರಿ ತಲುಪ್ತು, ಆದ್ರೆ ನೀವು ಹೇಳ್ದಂಗೆ ನಿಮ್ಮ ಗುರಿ ಇವಾಗ ಇನ್ನೂ ದೊಡ್ಡದಾಗಿದೆ. ಇದು ಪರ್ಸನಲ್ ಆಯ್ತು. ಇವಾಗ ಟೀಮ್ಗೋಸ್ಕರ ಇನ್ನೂ ದೊಡ್ಡ ಒಂದು ಗುರಿ ನಿಮ್ಗೋಸ್ಕರ ಕಾಯ್ದೆ ಇದೆ. ಸೊ ಅಗೇನ್ ನಿಮ್ಮ ಎಲ್ಲಾ ಟೀಮ್ ಕೂಡ ಫುಲ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನಿಮ್ಮ ಒಂದು ಜರ್ನಿ ಶೇರ್ ಮಾಡಿದಕ್ಕೆ, ನಿಮ್ಮ ಒಂದು ಲರ್ನಿಂಗ್ ನ ಶೇರ್ ಮಾಡಿದಕ್ಕೆ, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೆರಿ ಶಾರ್ಟ್ಲಿ ಮತ್ತೆ ಸಿಗೋಣ, ಐದರ್ ಕುಂದಾಪುರ ಇಲ್ಲಾಂದ್ರೆ ಬ್ಯಾಂಗ್ಳೂರಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಮತ್ತೆ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ಮತ್ತೆ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ. ಥ್ಯಾಂಕ್ ಯು. ಓಕೆ, ಇವಾಗ ನಮ್ಮ ಒಂದು ಬ್ಯೂಟಿಫುಲ್ ಸುಬ್ರಹ್ಮಣ್ಯಂ ಅವರ ಜರ್ನಿ ಒಂದು ಕುಂದಾಪುರದಿಂದ ನೋಡಿದ್ರಿ. ಸೊ ನಾಳೆ ಯಾರು ಬರ್ತಾ ಇದಾರೆ, ವೀಕ್ ಸ್ಟಾರ್ಟ್ ಆಗ್ತಾ ಇದೆ. ವೀಕ್ ನ ಸ್ಟಾರ್ಟ್ ಮಾಡ್ತಾ ಇರೋರು ನಾನು ಅವ್ರ ಹೆಸರು ಇಟ್ಕೊಂಡ ಇಲ್ಲ ಅವ್ರು ನನ್ನ ಹೆಸರು ಇಟ್ಕೊಂಡ್ರು ಗೊತ್ತಿಲ್ಲ, ಆದ್ರೆ ಇಬ್ರು ಹೆಸರು ಮಂಜುನಾಥ್ ಅಂತಾನೆ. ಸೊ ಇದುವರೆಗೂ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಸೀನಿಯರ್ ಲೀಡರ್ಸ್ ಹೆಸರು ಹೇಳ್ತಾ ಇದ್ದಿದ್ದ ಪರ್ಸನ್ ಹೆಸರು ಮಂಜಣ್ಣ ಅಂತ. ಸುಮಾರು ಜನ ಹೊಸಬರಿಗೆ ಯಾರು ಅಂತ ಗೊತ್ತಿಲ್ಲ. ಸೊ ಯಾರಿದು ಮಂಜಣ್ಣ ಅವರು? ಬೇಸಿಕಲಿ ಹಾವೇರಿ ಡಿಸ್ಟ್ರಿಕ್ಟ್, ದಾವಣಗೆರೆ ಡಿಸ್ಟ್ರಿಕ್ಟ್, ಹರಿಹರ ಇಂದ. ಸೊ ನಾಳೆ ಬರ್ತಾ ಇರೋರು ಹರಿಹರ ಇಂದ, ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ನಾಳೆ ಬರ್ತಾ ಇದ್ದಾರೆ ನಮ್ಮ ಮಂಜಣ್ಣ ಅವರು. ಸೊ ಇವ್ರ ಹೆಸರು ಆಕ್ಚುಲಿ ಮಂಜುನಾಥ್, ಆದ್ರೆ ಎಲ್ಲಾರು ಮುದಿಕೆರಲ್ಲಿ ಅವ್ರ ಮಂಜಣ್ಣ ಅಂತಾರೆ. ಯಾತಕ್ಕೆ ಅಂತ ನಿಮ್ಗೆ ನಾಳೆ ಗೊತ್ತಾಗತ್ತೆ. ಸೊ ನಾಳೆ ಸೋಮವಾರ ವೀಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ನಮ್ಮ ಮಂಜಣ್ಣ ಅವ್ರ ಕಡೆಯಿಂದ. ನಾಳೆ ಮತ್ತೆ ಸಿಗೋಣ, ಸೇಮ್ ಟೈಮ್ 9 o'clock. ಸೊ ನಮ್ಮ ಮುದಿಕೇರಿನ ಅಣ್ಣ ಮಂಜಣ್ಣ ಅವ್ರ ಜೊತೆ ನಾಳೆ. ಸೊ ಎಲ್ಲಾರಿಗೂ ಕೂಡ ಕ್ಯೂರಿಯಾಸಿಟಿ, ಯಾಕೆ ಇವ್ರ ಹೆಸರು ಸುಮಾರು ಜನ ತಗೋತಾ ಇದಾರೆ ಅಂತ. ನಾಳೆ ನಿಮ್ಗೆ ಗೊತ್ತಾಗತ್ತೆ ಯಾತಕ್ಕೆ ಅಂತ. ಸೊ ಮತ್ತೆ ಕನೆಕ್ಟ್ ಆಗೋಣ 8:50 ಸೇಮ್ ಟೈಮ್. ಸೊ ಟಿಲ್ ದೆನ್ ವೀಕ್ ಸ್ಟಾರ್ಟ್ ಆಗ್ತಾ ಇದೆ. ಹ್ಯಾವ್ ಎ ಗ್ರೇಟ್ ವೀಕ್ ಹೆಡ್. ಸೊ ವೀಕೆಂಡ್ ಕೂಡ ಎಂಜಾಯ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ಸಿ ಯು ಟುಮಾರೋ ಅಟ್ 8:50. ಥ್ಯಾಂಕ್ ಯು ಎಲ್ಲರಿಗೂ, ಅಂಡ್ ಎಲ್ಲರಿಗೂ ಮತ್ತೆ ಗುಡ್ ನೈಟ್. ಥ್ಯಾಂಕ್ ಯು.